ಹಲೋ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಮಸ್ಕಾರ. ವೆಲ್ಕಮ್ ಟು ಕೋಡ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಷಿನ್ ಲರ್ನಿಂಗ್ ಲ್ಯಾಬ್ ಪ್ರೋಗ್ರಾಮ್ನ ಎಲ್ಲ ಪ್ರೋಗ್ರಾಮ್ನ ಒನ್ ಶಾಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೂ ಈ ವಿಡಿಯೋದಲ್ಲಿ ಯೂಸ್ ಮಾಡಿರುವಂಥ ಕೋಡ್ ಹಾಗೂ ನೋಟ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ದೆನ್ ಈಗ ಕ್ವಶನ್ಗೆ ಬರೋಣ. ಡೆವಲಪ್ ಅ ಪ್ರೋಗ್ರಾಮ್ ಟು ಕ್ರಿಯೇಟ್ ಇನ್ಸ್ಟಾಗ್ರಾಮ್ ಫಾರ್ ಆಲ್ ದ ನ್ಯೂಮೆರಿಕಲ್ ಫೀಚರ್ಸ್ ಆ್ಯಂಡ್ ಅನಲೈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಈಚ್ ಫೀಚರ್. ಸೊ ನಾವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿಕೊಂಡು ಡೇಟಾ ಡಿಸ್ಟ್ರಿಬ್ಯೂಷನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ್ಯಂಡ್ ದೆನ್ ಜನರೇಟ್ ಅ ಬಾಕ್ಸ್ ಫಾರ್ ಆಲ್ ದ ನ್ಯೂಮೆರಿಕಲ್ ಫೀಚರ್ಸ್ ಆ್ಯಂಡ್ ಐಡೆಂಟಿಫೈ ಎನಿ ಔಟ್ಲೈಯರ್ಸ್. ಸೊ ಏನು ಹೇಳ್ತಿದ್ದಾರೆ ಅಂದರೆ ಎಲ್ಲ ನಂಬರ್ ಇರುವಂತಹ ಫೀಚರ್ಗೆ ಅದರ ಔಟ್ಲೇಯರ್ ಹಾಗೂ ಸ್ಪ್ರೆಡ್ನ ತೋರಿಸ್ಬೇಕು, ಹೆಂಗೆ ಬಾಕ್ಸ್ ಪ್ಲಾಟ್ನ ಯೂಸ್ ಮಾಡಿಕೊಂಡು. ಆ್ಯಂಡ್ ದೆನ್ ಇವರು ಸ್ಪೆಸಿಫೈ ಮಾಡಿರೋ ಡೇಟಾ ಸೆಟ್ ಬಂದು ಕ್ಯಾಲಿಫೋರ್ನಿಯಾ ಹೌಸಿಂಗ್ ಅನ್ನೋ ಡೇಟಾ ಸೆಟ್. ಈಗ ನಮಗೆ ಕೊಲ್ಯಾಬ್ಗೆ ಬರೋಣ. ಸೊ ಇಷ್ಟೇ ಆಯಿತಾ ನಿಮ್ಮ ಕೋಡು. ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ನಿಮ್ಮದು ಈ 4 ಲೈನ್ ಬಂದು ಲೈಬ್ರರೀಸ್. ಸೊ ಇದು ನಿಮ್ಗೆ ಯಾವುದೇ ಪ್ರೋಗ್ರಾಮ್ ಬಂದ್ರೂ ಲೈಬ್ರರೀಸ್ನ ಬರೆದು ಬಿಡಿ, ಓಕೆನಾ. ಇಂಪೋರ್ಟ್ ನಂಪೈ ಬಂದು ನ್ಯೂಮರಿಕಲ್ ಆಪ್ರೇಷನ್ಸ್ಗೆ ಯೂಸ್ ಮಾಡ್ತೀವಿ. ಇನ್ನು C1 ಬಂದು ವಿಜುವಲೈಸೇಷನ್ಗೆ ಯೂಸ್ ಮಾಡ್ತೀವಿ. ಈಗ ಇದರಲ್ಲಿ ಬಂದು ಬಾಕ್ಸ್ ಪ್ಲಾಟ್ ಹಾಗೂ ಇನ್ಸ್ಟಾಗ್ರಾಮ್ಗೋಸ್ಕರ ನಾವು C1ನ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ ಈಗ ಮ್ಯಾಟ್ ಪ್ಲಾಟ್ ಬಂದು ಈಗ ನೀವು ಟೈಟಲ್ ಕೊಡಬೇಕು ಆ ಗ್ರಾಫ್ ಅಥವಾ ಯಾವುದೋ ಒಂದಕ್ಕೆ ಜನ್ರೇಟ್ ಆಗಿರುತ್ತಲ್ಲ ಇನ್ಸ್ಟಾಗ್ರಾಮ್ಗೆ, ಅದಕ್ಕೆ ಟೈಟಲ್ ಕೊಡಲಿಕ್ಕೋಸ್ಕರ ನೀವು ಮ್ಯಾಟ್ ಪ್ಲಾಟ್ನ ಯೂಸ್ ಮಾಡ್ತೀರಾ. ಆ್ಯಂಡ್ ದೆನ್ ಈ ಪಾಂಡಾಸ್ ಬಂದು ಈಗ ನೀವು ಡೇಟಾನ ಎಕ್ಸೆಲ್ ಫಾರ್ಮಲ್ಲಿ ಇರುತ್ತೆ ಈ ರೀತಿ, ಓಕೆನಾ. ಈ ಡೇಟಾನ ಎಕ್ಸೆಲ್ ಫಾರ್ಮಿಂದ ಡೇಟಾ ಫ್ರೇಮಾಗಿ ರೀಡ್ ಮಾಡೋಕ್ಕೋಸ್ಕರ ಈ ಪಾಂಡಾಸ್ನ ಯೂಸ್ ಮಾಡ್ತೀರಾ. ಆ್ಯಂಡ್ ದೆನ್ ಈಗ ಡೇಟಾನ ರೀಡ್ ಮಾಡಬೇಕು. ಈಗ ಹೆಂಗಪ್ಪ ರೀಡ್ ಮಾಡ್ತೀರಾ ಅಂದರೆ pd.read.csv ಆಗೋದ್ರ ಫೈಲ್ ನೇಮ್ನ ಸ್ಪೆಸಿಫೈ ಮಾಡ್ತೀವಿ. ಈಗ ನನ್ನ ಫೈಲ್ ನೇಮ್ ಬಂದು ಕ್ಯಾಲಿಫೋರ್ನಿಯಾ ಹೌಸಿಂಗ್ .csv. ಸೊ ಅದನ್ನು ನಾನು ಹಾಕ್ತಿದ್ದೀನಿ ಫೈಲ್ ನೇಮ್ನ. ಆ್ಯಂಡ್ ದೆನ್ ಡೇಟಾದಲ್ಲಿ ಸ್ಟೋರ್ ಆಗಿದೆ ಅದನ್ನು ನಾನು ಪ್ರಿಂಟ್ ಮಾಡಿದ್ದೀನಿ ಡೇಟಾ ಅಂತ, ಓಕೆನಾ. ಆ್ಯಂಡ್ ದೆನ್ ನೀವು ನೋಡ್ಬೋದು, ಇದು ನನ್ನ ಡೇಟಾ ಸೆಟ್. ಈಗ ಇದರಲ್ಲಿ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಇವೆಲ್ಲ ಫಸ್ಟ್ ಕಾಲಮಲ್ಲಿ ಇರೋದನ್ನೆಲ್ಲ ನಾವು ಫೀಚರ್ಸ್ ಅಂತ ಕರಿತೀವಿ, ಅಥವಾ ಆಟ್ರಿಬ್ಯೂಟ್ಸ್ ಅಂತ ಕರಿಬೋದು. ಸೊ ಈಗ ಇದರಲ್ಲಿ ನೀವು ಔಟ್ಲೈನ್ನ ಕಂಡುಹಿಡಿಯೋಕ್ಕೋಸ್ಕರ ಬರೀ ಯಾವುದಕ್ಕೆ ನಂಬರ್ ಇದೆಯೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ತಿದ್ದೀರಾ. ಈಗ ಇದರಲ್ಲಿ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್, ಹೌಸಿಂಗ್ ಈ 9 ಕಾಲಮ್ಸ್ ಏನಿದೆಯಲ್ಲ, ಇದು 9 ಕಾಲಮ್ಸ್ಗೆ ನಿಮಗೆ ನಂಬರ್ಸ್ ಇದೆ. ಬಟ್ ಓಷನ್ ಪ್ರಾಕ್ಸಿಮಿಟಿಗೆ ನಿಮಗೆ ನಂಬರ್ಸ್ ಇಲ್ಲ, ಅದ್ರ ಬದಲಾಗಿ ಟೆಕ್ಸ್ಟ್ ಇದೆ, ನಿಯರ್ ಬೈ ಅಥವಾ ಇನ್ ಲ್ಯಾಂಡ್ ಅಂತ. ಸೊ ಅದನ್ನು ನೀವು ಯೂಸ್ ಮಾಡೋಕ್ಕಾಗಲ್ಲ ಔಟ್ಲೈರ್ ಕಂಡುಹಿಡಿಯೋಕ್ಕೋಸ್ಕರ. ಸೊ ಅದನ್ನೇನು ಮಾಡ್ತೀರಪ್ಪ ಅಂದರೆ ಅದನ್ನು ತೆಗೆದು ಬಿಡ್ತೀರಾ, ಅಂದರೆ ಸೆಲೆಕ್ಟ್ ಮಾಡ್ತೀರಾ. ಡೇಟಾ.ಸೆಲೆಕ್ಟ್ ಡಿ ಟೈಪ್ಸ್ ಇನ್ಕ್ಲೂಡ್ np.number.columns. ಅಂದರೆ ಏನು ಹೇಳ್ತಿದ್ದೀರಾ, ಯಾವ ಕಾಲಮ್ಗೆ ನಂಬರ್ ಇದೆಯೋ ಆ ಕಾಲಮ್ನ ಮಾತ್ರ ಸೆಲೆಕ್ಟ್ ಮಾಡು. ಆ್ಯಂಡ್ ದೆನ್ ನಮ್ಮಲ್ಲಿ ಸ್ಟೋರ್ ಆಗಿದೆ. ಈಗ ನೀವು ನೋಡ್ಬೋದು ಇಂಡೆಕ್ಸ್, ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಈ 9 ಕಾಲಮ್ಸ್ ಬಂದು ಯಾವುದಕ್ಕೆ ನಂಬರ್ ಇದೆಯೋ ಅದು ಮಾತ್ರ ಇದರಲ್ಲಿ ಸ್ಟೋರ್ ಆಗಿದೆ. ಆ್ಯಂಡ್ ದೆನ್ ಈಗ ನೆಕ್ಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಬಾಕ್ಸ್ ಪ್ಲಾಟ್ನ ಪ್ರಿಂಟ್ ಮಾಡ್ತೀರಾ, ಓಕೆನಾ. ಅದನ್ನು ಹೆಂಗಪ್ಪ ಮಾಡ್ತೀರಾ, ಈಗ ನೀವು ನೋಡ್ಬೋದು. ಮೊದಲನೇದು plt.figure of fixed size, ಅಂದರೆ ನೀವು ವಿಡ್ತ್ ಹಾಗೂ ಹೈಟ್. ಈಗ ವಿಡ್ತ್ ಬಂದು 15 ಹಾಗೂ 10 ಬಂದು ಹೈಟ್. ಸೊ ಇಮೇಜ್ದು ಹೈಟ್ ಹಾಗೂ ವಿಡ್ತ್ನ ಸ್ಪೆಸಿಫೈ ಮಾಡಿ ಫಿಗರ್ ಸೈಜ್ನ ಸ್ಪೆಸಿಫೈ ಮಾಡ್ತೀವಿ. ಇಲ್ಲಾಂದರೆ ಒಂದು ದೊಡ್ಡದು ಬರುತ್ತೆ, ಓಕೆನಾ, ಅಥವಾ ಚಿಕ್ಕದು ಬರುತ್ತೆ ಇಮೇಜ್. ಆ್ಯಂಡ್ ದೆನ್ ಫಾರ್ i, ಫೀಚರ್ ಇನ್ ಎನ್ಯುಮರೇಟ್ ಆಫ್ num, 1. ಸೊ ಈ ಲೈನ್ ಏನು ಹೇಳುತ್ತೆ ಅಂದರೆ ನಾವು ಎನ್ಯುಮರೇಷನ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಇದ್ರದ್ದು ಇಂಡೆಕ್ಸ್ ಲೊಕೇಶನ್. ಅಂದರೆ ಈಗ ನೀವು ನೋಡ್ಬೋದು, ಈಗ ಎಫ್ ಅಂದರೆ ಫೀಚರ್, ಓಕೆನಾ, ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್, ಹೌಸಿಂಗ್, ಮೀಡಿಯನ್. ಈಗ ನಮಗೆ ಬರೀ ಅದನ್ನೇ ಕನ್ಸಿಡರ್ ಮಾಡೋಕ್ಕಾಗಲ್ಲ, ನಮಗೆ ಆ್ಯಕ್ಚುಲಿ ವ್ಯಾಲ್ಯೂಸ್ ಕೂಡ ಬೇಕು. 0, 1, 2, 3, 4 ಅಥವಾ 20,000 ಎಷ್ಟಿದೆಯೋ ಪ್ರತಿಯೊಂದು ವ್ಯಾಲ್ಯೂಸ್ನ ರೀಡ್ ಮಾಡೋಕ್ಕೋಸ್ಕರ ಪೊಸಿಷನ್ನು ಬೇಕು, ಹಾಗೆ ಅದ್ರದ್ದು ಫೀಚರ್ ಕೂಡ ಬೇಕು. ಸೊ ಅದಕ್ಕೋಸ್ಕರ ನಾವು ಐನ ಪೊಸಿಷನ್ ಆ್ಯಂಡ್ ದೆನ್ ಎಫ್ ಬಂದು ಫೀಚರ್ ಎರಡನ್ನೂ ಕನ್ಸಿಡರ್ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ ಈ ನಮ್, 1 ಅಂದರೆ ಏನಪ್ಪ, ಈಗ ನಮ್ ಅಂದರೆ ನೀವು ನೋಡ್ಬೋದು ಲಾಂಗಿಟ್ಯೂಡ್ ಅಲ್ವಾ. ಈಗ 1 ಅಂದರೆ ಇನ್ಕ್ರಿಮೆಂಟ್ ಆಗುತ್ತೆ ಕೌಂಟು. ಈಗ ಲಾಂಗಿಟ್ಯೂಡ್ ಆಯ್ತು, ನೆಕ್ಸ್ಟ್ ಲ್ಯಾಟಿಟ್ಯೂಡ್. ಅದೇ ಥರ ಈಗ ಈ ಲಾಂಗಿಟ್ಯೂಡ್ ಫೀಚರ್ ಆಯಿತು, ಲ್ಯಾಟಿಟ್ಯೂಡ್ ಫೀಚರ್ ನೆಕ್ಸ್ಟ್. ಅದೇ ಥರ ಒಂದೊಂದು ಫೀಚರ್ನ ಮುಗಿಸ್ಕೊಂಡು ಐಟ್ರೇಟ್ ಮಾಡು. ಆ್ಯಂಡ್ ದೆನ್ ಈ plt.subplot ಒಂದು 3, 3, i. ಸೊ ಇದು ಏನು ಸ್ಪೆಸಿಫೈ ಮಾಡ್ತಿದೆ ಅಂದರೆ ಈಗ 3x3 ಮ್ಯಾಟ್ರಿಕ್ಸ್ ಥರ ಹೇಳುತ್ತೆ. ಈಗ ರೋಸು ಕಾಲಮ್ಸ್, ಓಕೆನಾ. ಆ್ಯಂಡ್ ದೆನ್ ಅದ್ರ ಪೊಸಿಷನ್. ಈಗ 3 ಅಂದರೆ 3 ರೋಸ್ 3 ಕಾಲಮ್ಸ್. ಆ್ಯಂಡ್ ದೆನ್ ಐ ಅಂದರೆ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಆ ಥರ ಪ್ರತಿಯೊಂದಕ್ಕೂ ಫೀಚರ್ಗೂ. ಈಗ ನೀವು ನೋಡ್ಬೋದು ಇದರಲ್ಲಿ ಒಂದೇ ಉದ್ದಕ್ಕೆ ಒಂದು ಇಮೇಜ್ ತೋರಿಸೋದ್ರ ಬದಲು ಈ ಥರ 3 ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಗ್ರಿಡ್ಡಲ್ಲಿ ತೋರಿಸ್ತಿದ್ದೀವಿ. ಅದಕ್ಕೆ ಸಬ್ಪ್ಲಾಟ್ನ ಯೂಸ್ ಮಾಡಿದ್ವಿ. ಆ್ಯಂಡ್ ದೆನ್ ಇನ್ಸ್ಟಾಗ್ರಾಮ್ ಬಂದು ಹಿಂಗೆ ಪ್ರಿಂಟ್ ಮಾಡ್ತೀರಾ, sns.histplot. ಆ್ಯಂಡ್ ದೆನ್ ಡೇಟಾ ಆಫ್ ಫೀಚರ್ ಅಂದರೆ ಈಗ ನೀವು ಡೇಟಾ ಅಂದರೆ ಟೋಟಲ್ ಓವರಾಲ್ ಬರುತ್ತೆ. ಅದೇ ನೀವು ಎಫ್ ಅಂತ ಹಾಕಿದ್ರೆ ಬರೀ ಒಂದು ಫೀಚರ್, ಇಂಡಿವಿಜುವಲ್ ಫೀಚರ್, ಲಾಂಗಿಟ್ಯೂಡ್ ಒಂದೇ ಒಂದು ಫೀಚರ್ ಅದನ್ನು ಪ್ರಿಂಟ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ಗೆ ಹೋಗುತ್ತೆ. ಈಗ ನೋಡ್ಬೋದು ಡಿಸ್ಟ್ರಿಬ್ಯೂಷನ್ ಆಫ್ ಲಾಂಗಿಟ್ಯೂಡ್ ಆಗಿದೆ ಫಸ್ಟ್, ನೆಕ್ಸ್ಟ್ ಲ್ಯಾಟಿಟ್ಯೂಡ್, ನೆಕ್ಸ್ಟ್ ಮೀಡಿಯನ್ ಏಜ್, ಆ ಥರ ಒಂದೊಂದೇ ಮುಗಿಸ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಈ KD ಅಂದರೆ ಏನಪ್ಪ, KD ಏನಕ್ಕೆ ಬೇಕು ಅಂದರೆ ಈಗ ನೀವು ನೋಡ್ಬೋದು ಒಂದು ಪೀಕ್ನೆಸ್ನ ಒಂದು ತೊಗೊಂಡು ಪಾಯಿಂಟ್ನ ನಮಗೆ ಒಂದು ಲೈನ್ನ ಫಾರ್ಮ್ ಮಾಡಿದೆ, ಅದನ್ನು KD ಅಂತೀವಿ. ಆ್ಯಂಡ್ ದೆನ್ ಬಿನ್ಸ್ ಈಸ್ ಈಕ್ವಲ್ ಟು 30. ಏನಕ್ಕೆ ಅಂದರೆ ಈಗ ನೀವು ಬಿನ್ ಸ್ಪೆಸಿಫೈ ಮಾಡಿಲ್ಲ ಅಂದರೆ ಈ ಡೇಟಾ ಸೆಟ್ಟಲ್ಲಿ ಇರುವಂತಹ ಬಾರ್ ಚಾರ್ಟ್ಸ್ ಅಥವಾ ಏನು ಅನ್ಬೋದು ಅದೆಲ್ಲ ಓವರ್ಲ್ಯಾಪ್ ಆಗಿಬಿಡುತ್ತೆ, ಅಂದರೆ ಫುಲ್ ಕ್ಲೋಸೆಸ್ಟ್ ಆಗಿ ಬರುತ್ತೆ. ಅದನ್ನು ಡಿಸ್ಟ್ರಿಬ್ಯೂಟ್ ಆಗಿ ತೋರ್ಸೋಕ್ಕೋಸ್ಕರ 1, 2, 3 ಹತ್ರ ಕೌಂಟ್ ಮಾಡಿದ್ರೆ ಬಿನ್ಸ್ ಕೌಂಟ್ ಸಿಗುತ್ತೆ. ಅದು ಬಿನ್ಸ್ ಕೌಂಟೇ 30, ಓಕೆನಾ.
ಆ್ಯಂಡ್ ದೆನ್ ಟೈಟಲ್ ಬಂದು ಡಿಸ್ಟ್ರಿಬ್ಯೂಷನ್ ಆಫ್ ಫೀಚರ್. ಈಗ ಡಿಸ್ಟ್ರಿಬ್ಯೂಷನ್ ಆಫ್ ಅನ್ನೋದೊಂದು ಟೆಕ್ಸ್ಟು, ಆಮೇಲೆ ಅದ್ರ ಫೀಚರ್ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಆ ಥರ ಒಂದೊಂದಕ್ಕೆ ಒಂದೊಂದು ಫೀಚರ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಈಗ plt.title ಏನಕ್ಕಪ್ಪ ಅಂದರೆ, ಈಗ ನೀವು ಇದು ಸ್ಪೆಸಿಫೈ ಮಾಡಿಲ್ಲ ಅಂದರೆ ಒಂದ್ರ ಮೇಲೆ ಒಂದು ಇಮೇಜು ಓವರ್ಲ್ಯಾಪ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ plt.title ಯೂಸ್ ಮಾಡಿ. ಆ್ಯಂಡ್ ದೆನ್ plt.show ಬಂದು ಅದನ್ನು ತೋರ್ಸೋಕ್ಕೆ. ಸೊ ಇನ್ಸ್ಟಾಗ್ರಾಮ್ ಏನಿದೆಯೋ ಅದೇ ಕೋಡು ನಾವು ಬಾಕ್ಸ್ ಪ್ಲಾಟ್ಗೂ ಯೂಸ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಇದು ಏನು ಕೋಡ್ ಇದೆಯಲ್ಲ ಸೇಮ್ ಅದೇ ಕೋಡು ಇಲ್ಲಿ ಬಾಕ್ಸ್ ಪ್ಲಾಟ್ಗೂ ಇದೆ. ಸೊ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇಲ್ಲಿ ಬಾಕ್ಸ್ ಅಂತ ಇದೆ, ಅಲ್ಲಿ ಇನ್ಸ್ಟಾಗ್ರಾಮ್ ಅಂತ ಇದೆ. ಓಕೆನಾ? ಆ್ಯಂಡ್ ದೆನ್ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಅಂದರೆ ಎಕ್ಸ್ ಆ್ಯಕ್ಸಿಸ್ ಅಥವಾ ವೈ ಆ್ಯಕ್ಸಿಸಲ್ಲಿ ಬೇಕಾ ಅಂತ ತೋರಿಸ್ಬೇಕು. ಈಗ ನೀವು ನೋಡ್ಬೋದು ಬಾಕ್ಸ್ ಪ್ಲಾಟ್ ಎಕ್ಸ್ ಆ್ಯಕ್ಸಿಸಲ್ಲಿದೆ. ಓಕೆನಾ? ನಿಮ್ಗೆ ಅದೇ ವೈ ಆ್ಯಕ್ಸಿಸಲ್ಲಿ ಬೇಕು ಅಂದರೆ ವೈ ಈಸ್ ಈಕ್ವಲ್ ಟು ಅಂತ ಕೊಡ್ರಿ. ಓಕೆನಾ? ಆ್ಯಂಡ್ ದೆನ್ ಇದು ಕಲರ್ ನಿಮಗೆ ಆಪ್ಷನಲ್. ಓಕೆನಾ? ಕಲರ್ ಈಸ್ ಈಕ್ವಲ್ ಟು ಆರೆಂಜ್. ನೀವು ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಬಿಟ್ಟು ಹಾಕ್ಬೋದು. ಓಕೆನಾ? ನೆಕ್ಸ್ಟ್ ಟೈಟಲ್ ಬಂದು ಸೇಮ್ ಅದೇ ಥರ ಬಾಕ್ಸ್ ಪ್ಲಾಟ್ ಆಫ್ ಫೀಚರ್. ಓಕೆನಾ? ಆ್ಯಂಡ್ ದೆನ್ plt.title ಓವರ್ಲ್ಯಾಪ್ ಆಗಲಿಕ್ಕೆ ಆಗೋದು ಬೇಡ ಅಂತ. ಆ್ಯಂಡ್ ದೆನ್ plt.show ಅಂದರೆ ತೋರಿಸೋದಕ್ಕೆ. ಈಗ ನೆಕ್ಸ್ಟ್ ಔಟ್ಲೈರ್ಗೆ ಬರೋಣ. ಸೊ ಈಗ ನೀವು ನೋಡ್ಬೋದು, ಇದು ನಮಗೆ ಮಾಮೂಲಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಏನು ಯೂಸ್ ಮಾಡ್ತಿದ್ವಲ್ಲ ಫಾರ್ಮುಲಾ, ಅದನ್ನೇ ಯೂಸ್ ಮಾಡಿ. ಈ Q1 ಬಂದು 25%, Q3 ಬಂದು 75%. ಆ್ಯಂಡ್ ದೆನ್ ಇವೆರಡರ ಮಧ್ಯೆ Q2 ಕಂಡುಹಿಡಿಯೋಕ್ಕೋಸ್ಕರ Q3 ಮೈನಸ್ Q1 ಅಂದರೆ IQR ಅದು ಫಾರ್ಮುಲಾ. ಓಕೆನಾ? ಆ್ಯಂಡ್ ದೆನ್ ಲೋವರ್ ಬೌಂಡ್ ಅಪ್ಪರ್ ಬೌಂಡ್ ಇವೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಈಗ ನೆಕ್ಸ್ಟ್ ನೀವು ನೋಡೋದೆ ಕ್ವಶನಲ್ಲಿ ಪ್ರಿಂಟ್ ಮಾಡಿದೆ ಔಟ್ಲೈಯರ್ಸ್ ಅಂತ. ಆ್ಯಂಡ್ ದೆನ್ ಫಾರ್ ಎಫ್ ಇನ್ ನಮ್ ಅಂದರೆ ಫೀಚರ್ಸು ಯಾವ್ಯಾವ್ದು ನಂಬರ್ ಇದೆಯೋ ಅದಕ್ಕೆ ಮಾತ್ರ ನಾವು ಫಾರ್ ಲೂಪ್ ಹಾಕಿ ಪ್ರಿಂಟ್ ಮಾಡ್ತೀವಿ. ಓಕೆನಾ? ನೀವು ಅದರಲ್ಲಿ ಎನ್ಯುಮರೇಷನ್ ಯೂಸ್ ಮಾಡಿ, ಇದರಲ್ಲಿ ಏನಕ್ಕೆ ಮಾಡಿಲ್ಲ, ನಿಮಗೆ ಬೇಕಾಗಿರೋದು ಬರೀ ಫೀಚರ್ಸ್ ಅಷ್ಟೇ, ವ್ಯಾಲ್ಯೂಸ್ ಬೇಡ. ಆ್ಯಂಡ್ ದೆನ್ Q1 ಈಸ್ ಈಕ್ವಲ್ ಟು ಡೇಟಾ ಆಫ್ ಫೀಚರ್ ಡಾಟ್ ಕ್ವಾಂಟೈಲ್ ಆಫ್ 0.25, Q1 0.25 ಆ್ಯಂಡ್ Q3 0.75. IQR ಫಾರ್ಮುಲಾ ಗೊತ್ತು, LB ಗೊತ್ತು, UB ಗೊತ್ತು, ಇವೆಲ್ಲ ಸೇಮ್ ಮಾಡ್ಯೂಲ್ 1 ಏನು ಓದಿದ್ವಲ್ಲ IQRಗೆ ಅದೇ ಫಾರ್ಮುಲಾಸ್ ಯೂಸ್ ಮಾಡಿ. ಈ ಔಟ್ಲೈಯರ್ ಏನಪ್ಪ ಇದು ಅರ್ಥ ಆಗ್ತಿಲ್ಲ ಲೈನು ಅಂದರೆ, ಈಗ ನೀವು ನೋಡ್ಬೋದು ಇದರಲ್ಲಿ. ಓಕೆನಾ? ಈಗ ನಮ್ಮ ಲೋ ಬೌಂಡು ಅಪ್ಪರ್ ಬೌಂಡ್ ಮಧ್ಯದಲ್ಲಿ ಒಂದು ವ್ಯಾಲ್ಯೂ ಇದೆ. ಇವೆಲ್ಲ ಈಗ ನಮ್ಮ ವ್ಯಾಲ್ಯೂ ಏನಾದರೂ ಲೋ ಬೌಂಡ್ ಹಾಗೂ ಅಪ್ಪರ್ ಬೌಂಡ್ ಮಧ್ಯೆ ಏನಾದರೂ ಬಂದರೆ ಅದು ನಾರ್ಮಲ್ ಅಂತ ಕರಿತೀವಿ. ಈಗ ಲೋ ಬೌಂಡ್ ಮತ್ತು ಅಪ್ಪರ್ ಬೌಂಡ್ ಮಧ್ಯೆ ನಮ್ಮ ವ್ಯಾಲ್ಯೂ ಬಂದರೆ ಓಕೆ. ಈಗ ಲೆಟ್ಸೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಲೋ ಬೌಂಡ್ 10 ಇದೆ, ಅಪ್ಪರ್ ಬೌಂಡ್ 50 ಇದೆ. ಈಗ ನಮ್ಮ ವ್ಯಾಲ್ಯೂ ಏನಾದರೂ 30 ಇದ್ದರೆ ಲೋ ಬೌಂಡ್ ಹಾಗೂ ಅಪ್ಪರ್ ಬೌಂಡ್ ಮಧ್ಯೆ ಬರ್ತದೆ. ಸೊ ಅದಕ್ಕೆ ಅದು ವ್ಯಾಲಿಡ್, ಔಟ್ಲೈಯರ್ ಅಲ್ಲ. ಓಕೆನಾ? ಅದೇ ನಮ್ಮ ವ್ಯಾಲ್ಯೂ ಏನಾದರೂ 5 ಇತ್ತು ಅಂದ್ಕೊಳ್ಳಿ, ಲೋವರ್ ಬೌಂಡ್ಗಿಂತ ಕಮ್ಮಿ ಇದೆ, ಸೊ ಅದಕ್ಕೆ ಇದು ಫಾಲ್ಸ್. ಅದೇ ಥರ ಇದು ಕೂಡ ಅಪ್ಪರ್ ಔಟ್ಲೈಯರ್ ಅಂದರೆ 70 ಇದೆ, ಅಪ್ಪರ್ ಬೌಂಡ್ಗಿಂತ ಜಾಸ್ತಿ ಇದೆ, ಸೊ ಅದು ಔಟ್ಲೈಯರ್ ಅಂತ ಕನ್ಸಿಡರ್ ಮಾಡ್ತೀವಿ ಎರಡನ್ನೂ. ಓಕೆನಾ? ಈಗ ಔಟ್ಲೈಯರ್ ಇದೇನಿದು ಲೈನು ಅಂದರೆ ನೀವು ನೋಡ್ಬೋದು, ಡೇಟಾ ಅಂದರೆ ಡೇಟಾ ಸೆಟ್ಟಲ್ಲಿರುವಂಥ ಕಂಪ್ಲೀಟ್ ಡೇಟಾ. ಆ್ಯಂಡ್ ದೆನ್ ಡೇಟಾ ಫಾರ್ ಫೀಚರ್ ಯಾವ್ದು ರೀಡ್ ಆಗ್ತಿದೆಯಲ್ಲ, ಈಗ ಲಾಂಗಿಟ್ಯೂಡಲ್ಲಿ ಒಂದು ಫೀಚರ್ ರೀಡ್ ಆಗ್ತಿದೆ. ಆ್ಯಂಡ್ ದೆನ್ ಅದ್ರ ವ್ಯಾಲ್ಯೂ ಏನಾದರೂ ಲೋವರ್ ಬೌಂಡ್ಗಿಂತ ಕಮ್ಮಿ ಇದ್ದು ಅಥವಾ ಇದು ಆರ್. ಆ್ಯಂಡ್ ದೆನ್ ಡೇಟಾ ಆಫ್ ಫೀಚರ್ ಗ್ರೇಟರ್ ದ್ಯಾನ್ ಅಪ್ಪರ್ ಬೌಂಡ್ ಅಂದರೆ ಅಪ್ಪರ್ ಬೌಂಡ್ಗಿಂತ ಜಾಸ್ತಿ ಇದ್ದು ಅದನ್ನೆಲ್ಲ ನಾವು ಔಟ್ಲೈಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ಈಗ ನೀವು ಪ್ರಿಂಟ್ ಮಾಡ್ತಿದ್ದೀರಾ, ಏನ ಔಟ್ಲೈಯರ್ನ ಪ್ರಿಂಟ್ ಮಾಡ್ತೀರಾ, ಅದ್ರ ಕೌಂಟ್ ಪ್ರಿಂಟ್ ಮಾಡ್ತೀರಾ, ಎಷ್ಟು ಔಟ್ಲೈಯರ್ ಇದೆ ಈ ಫೀಚರ್ಗೆ ಅಂತ. ಈಗ ನೀವು ಲೆಂತ್ ಆಫ್ ಔಟ್ಲೈಯರ್ನ ಯೂಸ್ ಮಾಡಿ ಅದನ್ನು ಪ್ರಿಂಟ್ ಮಾಡ್ತಿದ್ದೀರಾ. ಈಗ ನೀವು ನೋಡ್ಬೋದು, ಲಾಂಗಿಟ್ಯೂಡ್ಗೆ 0 ಔಟ್ಲೈಯರ್ ಇದೆ, ಲ್ಯಾಟಿಟ್ಯೂಡ್ಗೆ 0 ಔಟ್ಲೈಯರ್ ಇದೆ. ಅದೇ ಥರ ಎಲ್ಲದಕ್ಕೂ ಎಷ್ಟೆಷ್ಟು ಔಟ್ಲೈಯರ್ ಇದೆ ಪ್ರಿಂಟ್ ಆಗ್ತಿದೆ. ಆ್ಯಂಡ್ ದೆನ್ ಡೇಟಾ ಡಿಸ್ಕ್ರೈಬ್ನ ಯೂಸ್ ಮಾಡ್ಕೊಂಡು ನಾವು ಇದರಲ್ಲಿ ಪ್ರತಿಯೊಂದು ಫೀಚರ್ಗೂ ಮೀನು, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮಿನಿಮಮ್ ಮ್ಯಾಕ್ಸಿಮಮ್ 25% ಎಷ್ಟಿದೆ ಅದನ್ನೆಲ್ಲದನ್ನ ಕೌಂಟ್ನ ಡೇಟಾನ ಡಿಸ್ಕ್ರೈಬ್ ಮಾಡ್ತಿದ್ದೀವಿ. ಸೊ ಈಗ ಈ ಸೆಕೆಂಡ್ ಪ್ರೋಗ್ರಾಮ್ಗೆ ಬರೋಣ. ಕಂಪ್ಯೂಟ್ ದ ಕೋರಿಲೇಷನ್ ಮ್ಯಾಟ್ರಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪೇರ್ ಆಫ್ ಫೀಚರ್ಸ್. ಸೊ ನಾವು ಕೋರಿಲೇಷನ್ ಮ್ಯಾಟ್ರಿಕ್ಸ್ನ ಕಂಪ್ಯೂಟ್ ಮಾಡಿ ನ್ಯೂಮರಿಕಲ್ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಆ್ಯಂಡ್ ದೆನ್ ಈ ಎಸ್ಟಾಬ್ಲಿಷ್ ಆಗಿರೋ ರಿಲೇಷನ್ಶಿಪ್ನ ಹೀಟ್ ಮ್ಯಾಪ್ ಮುಖಾಂತರ ವಿಜುವಲ್ ಆಗಿ ತೋರಿಸ್ತೀವಿ, ಆಯಿತಾ. ಆ್ಯಂಡ್ ದೆನ್ ಕ್ರಿಯೇಟ್ ಅ ಪೇರ್ ಪ್ಲಾಟ್ ಟು ವಿಜುವಲೈಸ್ ದ ಪೇರ್ ವೈಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಫೀಚರ್ಸ್. ಸೊ ಫೀಚರ್ಸ್ ಮಧ್ಯೆ ಇರುವಂತಹ ಪೇರ್ ವೈಸ್ ರಿಲೇಷನ್ಶಿಪ್ಸ್ನ ನಾವು ಪೇರ್ ಪ್ಲಾಟ್ ಮುಖಾಂತರ ತೋರಿಸ್ತೀವಿ. ಆ್ಯಂಡ್ ಇಲ್ಲಿ ಯೂಸ್ ಮಾಡ್ತಿರೋ ಡೇಟಾ ಸೆಟ್ ಬಂದು ಕ್ಯಾಲಿಫೋರ್ನಿಯಾ ಹೌಸಿಂಗ್ ಡೇಟಾ ಸೆಟ್. ಆ್ಯಂಡ್ ದೆನ್ ಈ ಕೋಡ್ ಲ್ಯಾಬ್ಗೆ ಬರೋಣ. ಸೊ ಈ ಕೊಲ್ಯಾಬಲ್ಲಿ ಇಷ್ಟೇ ಆಯಿತಾ ಕೋಡು. ಆ್ಯಂಡ್ ದೆನ್ ಸೇಮ್ ಟು ಸೇಮ್ ಫಸ್ಟ್ ಪ್ರೋಗ್ರಾಮಲ್ಲಿ ಏನಿತ್ತೋ ಅದನ್ನೇ ಬರೀರಿ. ಬಟ್ ಏನು ಡಿಫ್ರೆನ್ಸ್ ಅಂದರೆ ಅದರಲ್ಲಿ ನೀವು ಕಾಲಮ್ಸ್ನ ಯೂಸ್ ಮಾಡ್ತಿದ್ದೀರ, ಇದರಲ್ಲಿ ಡಾಟ್ ಕಾರ್ನ ಯೂಸ್ ಮಾಡ್ತಿದ್ದೀರಾ, ಇಲ್ಲಿ ಡಾಟ್ ಕಾರ್ ಯೂಸ್ ಮಾಡ್ತೀವಿ ಕೋರಿಲೇಷನ್ ಮ್ಯಾಟ್ರಿಕ್ಸ್. ಇದರಲ್ಲಿ ಡಾಟ್ ಕಾಲಮ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ, ಆಯಿತಾ. ಈಗ ನೆಕ್ಸ್ಟ್ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೀನಿ. ಸೊ ಈ 4 ಲೈನ್ ಬಂದು ಲೈಬ್ರರಿ ಸೇಮ್ ಟು ಸೇಮ್ ಫಸ್ಟ್ ಒಂದು ಥರನೇ. ಇನ್ನು ಡೇಟಾ ರೀಡಿಂಗು ಡೇಟಾನ ಪ್ರಿಂಟ್ ಮಾಡ್ತಿದ್ದೀವಿ. ಇದರಲ್ಲಿ ಏನಪ್ಪ ಇದು ಡಾಟ್ ಕಾರು ಅಂದರೆ ಕೋರಿಲೇಷನ್ ಮ್ಯಾಟ್ರಿಕ್ಸ್ ಅಂದರೆ ಅರ್ಥ ಏನಪ್ಪ ಅಂದರೆ, ಕೋರಿಲೇಷನ್ ಅಂದರೆ ಒಂದು ಸ್ಕೋರ್ನ ಕೊಡುತ್ತೆ. ಈಗ ಲಾಂಗಿಟ್ಯೂಡ್ಗೆ ಹೆಂಗೆ ರಿಲೇಟ್ ಆಗಿದೆ, ಲ್ಯಾಟಿಟ್ಯೂಡ್ಗೆ ಹೆಂಗೆ ರಿಲೇಟ್ ಆಗಿದೆ, ಆ ಥರ ಪ್ರತಿಯೊಂದು ಫೀಚರ್ಗೂ ಹೆಂಗೆ ರಿಲೇಟೆಡ್ ಆಗಿದೆ ಅಂತ ಒಂದು ಕೋರಿಲೇಷನ್ ಸ್ಕೋರ್ನ ಕೊಡುತ್ತೆ, -1 ಇಂದ +1 ಮಧ್ಯೆ. ಸೊ -1 ಅಂದರೆ ನೆಗೆಟಿವ್ ಕೋರಿಲೇಷನ್, ಅದು ಬ್ಲೂ ಕಲರಲ್ಲಿ ಹೀಟ್ ಮ್ಯಾಪ್ ಮುಖಾಂತರ ತೋರಿಸ್ತೀವಿ. ಆ್ಯಂಡ್ ದೆನ್ +1 ಇದ್ದರೆ ಸ್ಟ್ರಾಂಗ್ ರಿಲೇಷನ್, ಅಂದರೆ ಅದನ್ನು ನಾವು ರೆಡ್ ಕಲರಲ್ಲಿ ತೋರಿಸ್ತೀವಿ, ಓಕೆನಾ. ಆ್ಯಂಡ್ ದೆನ್ 0 ಇದ್ದರೆ ಅದ್ರ ರಿಲೇಷನ್ನೇ ಇಲ್ಲ ಅಂತ ಅರ್ಥ, ಓಕೆನಾ. ಇದು ಕೋರಿಲೇಷನ್ ಮ್ಯಾಟ್ರಿಕ್ಸ್.
ಓಕೆನಾ. ಇದು ಪ್ರತಿಯೊಂದು ಹೆಂಗೆ ರಿಲೇಟ್ ಆಗಿದೆ ಅಂತ. ಈಗ ನೆಕ್ಸ್ಟ್ ನೀವು ನೋಡಿದ್ರೆ ಹೀಟ್ ಮ್ಯಾಪಲ್ಲಿ ತೋರಿಸ್ಬೇಕು. ಕೋರಿಲೇಷನ್ ಮ್ಯಾಟ್ರಿಕ್ಸ್ ಫಾರ್ಮ್ ಆಗಿದೆ. ಇದನ್ನು ಹೀಟ್ ಮ್ಯಾಪಲ್ಲಿ ಹೆಂಗೆ ತೋರಿಸ್ತೀವಪ್ಪ ಅಂದರೆ PLT ಡಾಟ್ ಫಿಗರ್, ಫಸ್ಟ್ ಫಿಗರ್ ಸೈಜ್ನ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ SNS ಡಾಟ್ ಹೀಟ್ ಮ್ಯಾಪ್. ಆ್ಯಂಡ್ ದೆನ್ ನಾವು ಈ ಅನ್ನೋದನ್ನ ನಾವು ಪೂರ್ತಿ ಈ ಮ್ಯಾಟ್ರಿಕ್ಸ್ನ ನಾವು ಕೊಡ್ತಾ ಇದ್ದೀವಿ ಯಾವುದಕ್ಕೆ, ಇನ್ಪುಟ್ ಆಗಿ ಹೀಟ್ ಮ್ಯಾಪ್ಗೆ. ಆ್ಯಂಡ್ ದೆನ್ ಅನೋಟ್ ಈಸ್ ಈಕ್ವಲ್ ಟು ಟ್ರೂ. ಈಗ ಸಪೋಸ್ ಅನೋಟ್ ಇಲ್ಲ ಅಂದ್ಕೊಳ್ಳಿ, ಈ ರೀತಿ ಇರುತ್ತೆ ನಮ್ಮ ಹೀಟ್ ಮ್ಯಾಪ್. ಸೊ ನಮಗೆ ಟೆಕ್ಸ್ಟ್ ಬೇಕು, ಓಕೆನಾ. ಇದು 1 -0.92 ಆ ಥರ. ಸೊ ಅದಕ್ಕೆ ಅನೋಟೇಷನ್ನ ಟ್ರೂ ಮಾಡ್ತೀವಿ. ಆ್ಯಂಡ್ ದೆನ್ ಸಿ ಮ್ಯಾಪ್ ಬಂದು ಒಂದು ಥೀಮ್ ಥರ, ಈಗ ಡಾರ್ಕ್ ಥೀಮ್, ಲೈಟ್ ಥೀಮ್ ಆ ಥರ ಕೂಲ್ ವಮ್ ಅನ್ನೋದೊಂದು ಸಿ ಮ್ಯಾಪ್, ಓಕೆನಾ, ಕಲರ್ ಮ್ಯಾಪ್. ಆ್ಯಂಡ್ ದೆನ್ FMT ಅಂದರೆ ಈಗ ಡೆಸಿಮಲ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು, ಈಗ ಲಾಂಗಿಟ್ಯೂಡ್ಗೆ 1 ಇದೆ, ಲಾಂಗಿಟ್ಯೂಡ್ಗೆ -0.924664 ಇದೆ. ಸೊ ಡೆಸಿಮಲ್ ಆದಮೇಲೆ ಬರೀ 2 ವ್ಯಾಲ್ಯೂಸ್ನ ತೋರಿಸು ಅಂತ 0.2Fನ ಸ್ಪೆಸಿಫೈ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ PLT ಡಾಟ್ ಶೋ ಬಂದು ಪ್ರಿಂಟ್ ಮಾಡೋದಕ್ಕೆ, ಓಕೆನಾ. ಆ್ಯಂಡ್ ದೆನ್ ಇನ್ನೊಂದು ಏನಂದರೆ, ಈಗ SNS ಡಾಟ್ ಪೇರ್ ಪ್ಲಾಟಲ್ಲಿ ನೀವು ಡೇಟಾನ ಕಂಪ್ಲೀಟ್ ಓಲ್ಡ್ ಡೇಟಾ ಸೆಟ್ನೇ ನೀವು ಇನ್ಪುಟ್ ಆಗಿ ಕೊಡ್ತೀರಾ. ಬಟ್ ಈ ಡಯಾಗ್ರಾಮ್ ಕೈಂಡ್ ಈಸ್ ಈಕ್ವಲ್ ಟು KD ಏನಿದು ಅಂದರೆ, ಈಗ ನೀವು ನೋಡ್ಬೋದು ಲಾಂಗಿಟ್ಯೂಡ್ಗೆ 1 ಇದೆ, ಮತ್ತು ಲ್ಯಾಟಿಟ್ಯೂಡ್ಗೆ 1 ಇದೆ. ಬಟ್ ಇದನ್ನು ನೀವು ಪೇರ್ ಪ್ಲಾಟ್ ಮಾಡೋಕ್ಕಾಗಲ್ಲ, ಯಾಕಂದರೆ 1 ಇದೆ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ನೀವು ಕರ್ನಲ್ ಡೆನ್ಸಿಟಿ ಅಂದರೆ ಈ ಥರ ಲೈನಲ್ಲಿ ತೋರಿಸ್ತೀರಾ. ಸೊ ಅದಕ್ಕೆ ನೀವು ಡಯಾಗ್ರಾಮ್ ಕೈಂಡ್ನ KD ಅಂತ ಕೊಟ್ಟಿದ್ದೀರಿ. ಆ್ಯಂಡ್ ದೆನ್ PLT ಡಾಟ್ ಶೋ ಬಂದು ಶೋ. ಇಷ್ಟ ಈಗ ಸೆಕೆಂಡ್ ಪ್ರೋಗ್ರಾಮ್. ಈಗ ನೆಕ್ಸ್ಟ್ ಥರ್ಡ್ ಪ್ರೋಗ್ರಾಮ್ಗೆ ಹೋಗೋಣ. ಡೆವಲಪ್ ಅ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಪ್ರಿನ್ಸಿಪಲ್ ಕಾಂಪೋನೆಂಟ್ ಅನಾಲಿಸಿಸ್ ಫಾರ್ ರಿಡ್ಯೂಸಿಂಗ್ ದ ಡಿಮೆನ್ಷನಾಲಿಟಿ ಆಫ್ ದ ಐರಿಸ್ ಡೇಟಾ ಸೆಟ್ ಫ್ರಮ್ 4 ಫೀಚರ್ಸ್ ಟು 2 ಫೀಚರ್ಸ್. ಈಗ ನೀವು ನಮ್ಮ ಐರಿಸ್ ಡೇಟಾ ಸೆಟ್ನ ನೋಡಿದ್ರೆ ಈ ರೀತಿ ಇರುತ್ತೆ, ಓಕೆನಾ. ಸೊ ಇದರಲ್ಲಿ ಸೆಪಲ್ ಲೆಂತ್, ಸೆಪಲ್ ವಿಡ್ತ್, ಪೆಟಲ್ ಲೆಂತ್, ಪೆಟಲ್ ವಿಡ್ತ್ನ ನಾವು ಫೀಚರ್ಸ್ ಅಂತ ಕರಿತೀವಿ ಅಥವಾ ಆಟ್ರಿಬ್ಯೂಟ್ಸ್ ಅಂತ. ಆ್ಯಂಡ್ ದೆನ್ ಇದು ಬಂದು ಟಾರ್ಗೆಟ್ ಕ್ಲಾಸ್, ಓಕೆನಾ. ಇದರಲ್ಲಿ ಪ್ರತಿಯೊಂದು ಈ ಸೆಟೋಸಾ, ವರ್ಸಿಕಲ, ವರ್ಜಿನಿಕಾ ಇವೆಲ್ಲ ಬಂದು ಕ್ಲಾಸ್ನ ಲೇಬಲ್ಸ್, ಓಕೆನಾ. ಈಗ ನಾವು ಈ 4 ಫೀಚರ್ಸ್ನ ನಾವು 2 ಫೀಚರಾಗಿ ಕನ್ವರ್ಟ್ ಮಾಡ್ತೀವಿ. ಹೆಂಗೆ ಅಂದರೆ ಯೂಸಿಂಗ್ PCA. ಆ್ಯಂಡ್ ದೆನ್ ಈ 2 ಫೀಚರ್ಸ್ ಯಾವುದಪ್ಪ ಅಂದರೆ, ಒಂದು PC1 ಹಾಗೂ ಇನ್ನೊಂದು PC2. ಈಗ ಕೊಲ್ಯಾಬ್ಗೆ ಬರೋಣ. ಸೊ ಇಷ್ಟೇ ನಮ್ಮ ಕೋಡ್, ಆಯಿತಾ. ಇದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೀವು ನೋಡ್ಬೋದು, ಈ ಫಸ್ಟ್ 4 ಲೈನ್ ಬಂದು ಲೈಬ್ರರೀಸ್ ಆ್ಯಸ್ ಯೂಶುವಲ್ ಬೇರೆ ಪ್ರೋಗ್ರಾಮಲ್ಲಿ ಹೇಗಿದೆಯೋ ಅದೇ ಥರ. ಇನ್ನು ಈ ಫ್ರಮ್ SQL ಡಾಟ್ ಡಿಕಂಪೋಸಿಷನ್ ಇಂಪೋರ್ಟ್ PCA ಅಂದರೆ, ನಾವು ಈಗ ಮ್ಯಾನ್ಯುಯಲ್ ಆಗಿ ಮಾಡೋದಾದರೆ ನಾವು PCAದು ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡಿ ಎಲ್ಲ ಮಾಡಬೇಕು. ಸೊ ಅದ್ರ ಬದಲಾಗಿ ಜಸ್ಟ್ ಇಂಪೋರ್ಟ್ ಮಾಡಿ PCAನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಇದರಲ್ಲಿ ನಾವು ಡೇಟಾ ಸೆಟ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಹೆಂಗೆ, PD ಡಾಟ್ ರೀಡ್ CSV iris ಡಾಟ್ CSV ಅಂದರೆ CSVದು ಫೈಲ್ ನೇಮ್ನ ನಾವು ಸ್ಪೆಸಿಫೈ ಮಾಡ್ತಿದ್ದೀವಿ ಡೇಟಾ ಸೆಟ್ದು. ಆ್ಯಂಡ್ ದೆನ್ ಈಗ ನಾವು 4 ಫೀಚರ್ಸಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಈ ಫಸ್ಟ್ 4 ಕಾಲಮ್ಸ್ದು ಮಾಡಬೇಕು. ಆ್ಯಂಡ್ ದೆನ್ ಸೊ ಅದಕ್ಕೋಸ್ಕರ ನಾವು ಈ ಫಸ್ಟ್ 4 ಕಾಲಮ್ಸ್ನ ಸಪ್ರೇಟಾಗಿ ಎಕ್ಸೆಲ್ ಸ್ಟೋರ್ ಮಾಡ್ತೀವಿ. ಆ್ಯಂಡ್ ದೆನ್ ಇದನ್ನು ಸಪ್ರೇಟಾಗಿ ವೈಯಲ್ಲಿ ಸ್ಟೋರ್ ಮಾಡ್ತೀವಿ. ಈಗ ನೀವು ನೋಡ್ಬೋದು, x ಈಸ್ ಈಕ್ವಲ್ ಟು ಡೇಟಾ ಡಾಟ್ ಇಂಡೆಕ್ಸ್ ಲೊಕೇಶನ್ ಇಷ್ಟು -1 ಅಂದರೆ ಈ 4 ಕಾಲಮ್ಸ್ನ ನಾವು ಸಪ್ರೇಟ್ ಮಾಡಿ ಎಕ್ಸೆಲ್ ಸ್ಟೋರ್ ಮಾಡ್ತೀವಿ. ಆ್ಯಂಡ್ ದೆನ್ ಈ ಒಂದನ್ನ ಸಪ್ರೇಟಾಗಿ ವೈಯಲ್ಲಿ ಸ್ಟೋರ್ ಮಾಡ್ತೀವಿ. ಈಗ ಇದಕ್ಕೆ ನಾವು PCನ ಅಪ್ಲೈ ಮಾಡ್ತೀವಿ. ಹೆಂಗೆ, PC ಆಫ್ 2 ಅಂದರೆ 2 ಕಾಲಮ್ ಕನ್ವರ್ಟ್ ಮಾಡು ಡಾಟ್ ಫಿಟ್ ಟ್ರಾನ್ಸ್ಫಾರ್ಮ್ ಅಂದರೆ ಫಿಟ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡು ಏನ್ನ, ಎಕ್ಸ್ನ. ಸೊ ಈ ಎಕ್ಸಲ್ಲಿ 4 ಕಾಲಮ್ಸ್ ಇದೆ. ಈ 4 ಕಾಲಮ್ಸ್ನ ನಾವು 2 ಕಾಲಮಾಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಕ್ಸ್ನ ಸ್ಪೆಸಿಫೈ ಮಾಡಿ ಈ ರೀತಿ ನಿಮಗೆ ಅರೇ ಸಿಗುತ್ತೆ. ಈಗ ಮೊದಲನೇದು ಬಂದು PC1 ಇರುತ್ತೆ, ಆ್ಯಂಡ್ ಎರಡನೇದು ಬಂದು PC2 ಇರುತ್ತೆ. ಇಂಡೆಕ್ಸ್ 0, ಇಂಡೆಕ್ಸ್ 1, ಆಯಿತಾ. ಈಗ ನೆಕ್ಸ್ಟ್ಗೆ ಹೋಗೋದಾದರೆ, ಈಗ ನೀವು ಫಾರ್ F ಇನ್ NP ಡಾಟ್ ಯುನಿಕ್ ಆಫ್ ವೈ. ಈ NP ಡಾಟ್ ಯುನಿಕ್ ಆಫ್ ವೈ ಅಂದರೆ ಈಗ ವೈಯಲ್ಲಿ ಎಷ್ಟು ಯುನೀಕ್ ಇದೆ ಎಲಿಮೆಂಟ್ಸು. ಈಗ ನಮಗೆ ಸಿಕ್ಕಿರೋ 3 ಯುನೀಕ್ ಎಲಿಮೆಂಟ್ ಅಂದರೆ, ಒಂದು ಸೆಟೋಸಾ, ಇನ್ನೊಂದು ವರ್ಸಿಕಲರ್ ಹಾಗೂ ಇನ್ನೊಂದು ವರ್ಜಿನಿಕಾ. ಸೊ ಈ 3 ಫೀಚರ್ಗೆ ನಾವು ಇಟ್ರೇಷನ್ನ ಪರ್ಫಾರ್ಮ್ ಮಾಡಿ ಸ್ಕ್ಯಾಟರ್ ಪ್ಲಾಟ್ನ ಪ್ಲಾಟ್ ಮಾಡ್ತೀವಿ. ಇದೇನಿದು PLT ಡಾಟ್ ಸ್ಕ್ಯಾಟರ್ ಆಫ್ ಅಂದರೆ, ಈಗ PC ಆಫ್ y ಈಸ್ ಈಕ್ವಲ್ ಟು F, 0 ಅಂದರೆ ಈ ವೈ ಕೂಡ ಸೆಟೋಸಾನೇ ಬಂದು, ಆ್ಯಂಡ್ ದೆನ್ ಈ F ಕೂಡ, F ಅಂದರೆ ಇಲ್ಲಿ ಐಟ್ರೇಷನಲ್ಲಿ ನಡೀತಿರುವಂಥ ಕರೆಂಟ್ ವ್ಯಾಲ್ಯೂ. ಸೊ ಅದು ಕೂಡ ಸೆಟೋಸಾನೇ ಬಂದರೆ ಅದ್ರ PC1 ವ್ಯಾಲ್ಯೂ 0 ಅಂದರೆ PC1, ಆ್ಯಂಡ್ ದೆನ್ 1 ಅಂದರೆ PC2, ಆಯಿತಾ. ಸೊ ಇದು ಸೆಟೋಸಾನೇ ಬಂದರೆ ಅದ್ರ PC1ನ ಪ್ರಿಂಟ್ ಮಾಡು. ಆ್ಯಂಡ್ ದೆನ್ ಇದು ಸೆಟೋಸಾ ಆಗ ಅದ್ರದ್ದು PC2 ವ್ಯಾಲ್ಯೂನ ಪ್ರಿಂಟ್ ಮಾಡು. ಸೊ ಅದಕ್ಕೆ ಅಸೋಸಿಯೇಟ್ ಆಗಿರುವಂಥ ಲೇಬಲ್. ಈಗ ಇಲ್ಲಿ ನೀವು ನೋಡ್ಬೋದು, ಈಗ PC1ಇಂದ ವ್ಯಾಲ್ಯೂ ಯಾವುದು ಅಸೋಸಿಯೇಟ್ ಆಗಿದೆ ಅದು ಸೆಟೋಸಾಗೆ ಇರಬೇಕು. ಆ್ಯಂಡ್ PC2 ಇಂದ ಬಂದಿರೋ ವ್ಯಾಲ್ಯೂ ಕೂಡ ಅದು ಅಸೋಸಿಯೇಟ್ ಆಗಿ ಸೆಟೋಸಾಗೆ ಆಗಿರಬೇಕು. ಆವಾಗ ಅದನ್ನು ಬ್ಲೂ ಕಲರ್ ಮಾಡಿ ಸೆಟೋಸಾ ಅಂತ ಕ್ಲಸ್ಟರ್ ಮಾಡ್ತೀವಿ. ಆ್ಯಂಡ್ ದೆನ್ ಆ ರೀತಿ ಪ್ರತಿಯೊಂದು ಸೆಟೋಸಾಯಿಗೂ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಟ್ರೇಷನಲ್ಲಿ ವರ್ಸಿಕಲರ್, ನೆಕ್ಸ್ಟ್ ವರ್ಜಿನಿಕಾಗೆ ಹೋಗುತ್ತೆ.
ಆ್ಯಂಡ್ ದೆನ್ PRT.title ಅಂದರೆ PC ಆಫ್ ಐರಿಸ್ ಡೇಟಾ ಸೆಟ್, ಈ ಟೈಟಲ್ ಕೊಟ್ಟಿದ್ದೀನಿ. ಎಕ್ಸ್ ಲೇಬಲ್ ಅಂದರೆ ಕೆಳಗಡೆ ಇರುವಂಥ ಈ ಎಕ್ಸ್ ಲೇಬಲ್ ಆ್ಯಂಡ್ PC2 ವೈ ಲೇಬಲ್. ಆ್ಯಂಡ್ ದೆನ್ ಇದು ಬಂದು ಲೆಜೆಂಡ್ PLT.legend. ಆ್ಯಂಡ್ ದೆನ್ ಇದನ್ನು ಶೋ ಮಾಡೋಕ್ಕೆ PLT.show. ಈಗ ನೆಕ್ಸ್ಟ್ 4ನೇ ಪ್ರೋಗ್ರಾಮ್ಗೆ ಹೋಗೋಣ. ಸೊ ಈ ಪ್ರೋಗ್ರಾಮಲ್ಲಿ ನಾವು ಫೈಂಡಸ್ ಅಲ್ಗಾರಿಥಮ್ನ ಯೂಸ್ ಮಾಡಿಕೊಂಡು ಹೈಪೋಥಿಸಿಸ್ನ ಕಂಡುಹಿಡಿಯಬೇಕು. ಯಾವುದಕ್ಕೆ ಅಂದರೆ ಅವ್ರು ಕೊಟ್ಟಿರುವಂಥ ಎಸ್ ಅಲ್ಗಾರಿಥಮ್ ಡೇಟಾ ಸೆಟ್ಗೆ. ಓಕೆನಾ, ಈಗ ಕೋಡ್ಗೆ ಬರೋಣ. ಸೊ ಮೊದಲನೇ ಲೈನ್ ಬಂದು ಡೇಟಾ ಫ್ರೇಮಾಗಿ ಕನ್ವರ್ಟ್ ಮಾಡೋಕ್ಕೋಸ್ಕರ ಪಾಂಡಾಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಈ ಡೇಟಾ ಅನ್ನೋದನ್ನ ನಾವು ರೀಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಆ್ಯಸ್ ಯೂಶುವಲ್ ಬೇರೆ ಪ್ರೋಗ್ರಾಮ್ ಥರನೇ. ಆ್ಯಂಡ್ ಫೈಲ್ ನೇಮ್ ಬಂದು salgo.csv. ಆ್ಯಂಡ್ ದೆನ್ ಆ ಡೇಟಾ ಸೆಟ್ನ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಈ ಎಸ್ ಅಲ್ಗಾರಿಥಮಲ್ಲಿ ನಾವು ಇನಿಷಿಯಲ್ ಆಗಿ ಹೈಪೋಥಿಸಿಸ್ನ ನಲ್ ಅಂದರೆ ಖಾಲಿ ಇಟ್ಕೋತೀವಿ. ಅಂದರೆ ಪೈಥಾನಲ್ಲಿ ನಾನು ನನ್ ಅಂತ ಬರೀಬೇಕು. ಓಕೆನಾ. ಆ್ಯಂಡ್ ದೆನ್ ಫಾರ್ ಅಂಡರ್ಸ್ಕೋರ್ ಕಮ ರೋ ಇನ್ ಡೇಟಾ.ಇಟರ್ ರೋಸ್ ಅಂದರೆ ನಾವು ಪ್ರತಿಯೊಂದು ರೋದು ಇಟ್ರೇಷನ್ನ ಪರ್ಫಾರ್ಮ್ ಮಾಡಬೇಕು. ಸೊ ಅದಕ್ಕೋಸ್ಕರ ಡೇಟಾ.ಇಟರೇಷನ್ ಆಫ್ ರೋಸ್ ಅಂದರೆ ಪ್ರತಿ ರೋ ವೈಸ್ ಇಟ್ರೇಷನ್ ಆಗಲಿ. ಆ್ಯಂಡ್ ದೆನ್ ಈ ಅಂಡರ್ಸ್ಕೋರ್ ಏನಕ್ಕಪ್ಪ ಅಂದರೆ ಈಗ ನಮಗೆ ಈ ಡೇಟಾದಲ್ಲಿ 0, 1, 2, 3 ಅಂತ ಇಂಡೆಕ್ಸಸ್ ಇರುತ್ತೆ. ಆ ಇಂಡೆಕ್ಸ್ ನಮಗೆ ಬೇಕಿಲ್ಲ, ಅದನ್ನು ಇಗ್ನೋರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಗ್ನೋರ್ಗೋಸ್ಕರ ಅಂಡರ್ಸ್ಕೋರ್ ಕಾಮ ಯೂಸ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಈಗ ನಮಗೆ ಇದರಲ್ಲಿ ಪಾಸಿಬಿಲಿಟಿ ಇರೋದು ಇದನ್ನು ನಾವು ಟಾರ್ಗೆಟ್ ಕ್ಲಾಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಈ ಮಿಕ್ಕಿರೋದನ್ನೆಲ್ಲ ನಾವು ಫೀಚರ್ಸ್ ಅಥವಾ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಈಗ ನಮಗೆ ಪಾಸಿಟಿವ್ ಇನ್ಸ್ಟೆನ್ಸ್ ಇದ್ರೆ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ನೋ ಅಂದರೆ ನೆಗೆಟಿವ್ ಇನ್ಸ್ಟೆನ್ಸ್. ಸೊ ಅದನ್ನು ನಾವು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತೀವಿ ಅಂದರೆ ಕನ್ಸಿಡರೇ ಮಾಡೋದಿಲ್ಲ. ಸೊ ಈಗ ರೋ.ಇಂಡೆಕ್ಸ್ ಲೊಕೇಶನ್ ಆಫ್ -1 ಅಂದರೆ ಲಾಸ್ಟ್ ಕಾಲಮ್ ವ್ಯಾಲ್ಯೂ ಎಸ್ ಇದ್ದರೆ ನೆಕ್ಸ್ಟ್ ಹೋಗು, ಇಲ್ಲ ಅಂದರೆ ಬಿಟ್ಟಾಕು, ಇಲ್ಲಿಗೆ ಸ್ಟಾಪ್ ಮಾಡು ಅಂತ. ಓಕೆನಾ. ಈಗ ಲೆಟ್ಸೆ ನಮ್ಮ ಮೊದಲನೇ ರೋ ಬಂದು ಎಸ್ ಇದೆ ಪಾಸಿಟಿವ್ ಇನ್ಸ್ಟೆನ್ಸ್. ಓಕೆನಾ, ಅದ್ರ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಈಗ ಇದರಲ್ಲಿ ಏನು ಇಫ್ H ಈಸ್ ನನ್, ಎಸ್ ಇನಿಷಿಯಲ್ ಆಗಿ ನಮ್ಮ H ಖಾಲಿ ಇದೆ. ಓಕೆನಾ, ಅದು ಕಂಡೀಷನ್ ಟ್ರೂ ಆಯಿತು. ನೆಕ್ಸ್ಟು H ಈಸ್ ಈಕ್ವಲ್ ಟು ಲಿಸ್ಟ್ ಆಫ್ ರೋ.ಇಂಡೆಕ್ಸ್ ಲೊಕೇಶನ್ ಇಷ್ಟು -1 ಅಂದರೆ ಈಗ ನಮಗೆ H ಖಾಲಿ ಇದೆ. ಈಗ ಕರೆಂಟ್ ಇಟ್ರೇಷನ್ ಯಾವುದು ಇದು. ಸೊ ಆಗ ನಾವು Hನ ಫಸ್ಟ್ ಇಟ್ರೇಷನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನ ಸ್ಪೆಲ್ಸ್ ಹಾಕ್ತೀವಿ. ಸನ್ನಿ, ವಾರ್ಮ್, ನಾರ್ಮಲ್, ಸ್ಟ್ರಾಂಗ್, ವಾರ್ಮ್, ಸೇಮ್. ಓಕೆನಾ. ಅದೇ ರೀತಿ ಈಗ ನೆಕ್ಸ್ಟ್ ಈಗ ಇದಾಯಿತು. ಓಕೆನಾ. ಈಗ ನೆಕ್ಸ್ಟ್ ಇಟ್ರೇಷನ್ಗೆ ಹೋಗೋಣ. ಈಗ ಸನ್ನಿ, ವಾರ್ಮ್, ಈಗ ಫಸ್ಟ್ ಈ ಕಂಡೀಷನ್ ಚೆಕ್ ಆಗುತ್ತೆ. ಇದು ಪಾಸಿಟಿವ್ ಇನ್ಸ್ಟೆನ್ಸಾ? ಹೌದು. ಈಗ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಕಂಟ್ರೋಲು. ಈಗ ಇಫ್ H ಈಸ್ ನನ್, ಇಲ್ಲ ನಮ್ಮ Hಲ್ಲಿ ಯಾವುದೋ ವ್ಯಾಲ್ಯೂ ಇದೆ. ಇಫ್ ಪಾರ್ಟಿಂದ ಎಲ್ಸ್ ಪಾರ್ಟ್ಗೆ ಹೋಗುತ್ತೆ. ಈಗ ನೆಕ್ಸ್ಟು ಫಾರ್ ಐ ಇನ್ ರೇಂಜ್ ಆಫ್ ಲೆಂತ್ ಆಫ್ H ಅಂದರೆ ಈ ರೋ ಅಲ್ಲಿರುವಂಥ ಲಾಸ್ಟ್ ಎಲಿಮೆಂಟ್ನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲದಕ್ಕೂ ಇಟ್ರೇಷನ್ ಪರ್ಫಾರ್ಮ್ ಆಗಿ ಚೆಕ್ ಆಗುತ್ತೆ. ಈಗೇನು, ಈಗ ಈ ಸನ್ನಿ ಜೊತೆಗೆ ಕಂಪೇರ್ ಆಗುತ್ತೆ. ಅಂದರೆ ಈ ಹೈಪೋಥಿಸಿಸ್ಸು ಈಗ ರೀಡ್ ಆಗ್ತಿರುವಂಥ ಹೈಪೋಥಿಸಿಸ್ ಎರಡು ಕಂಪೇರ್ ಆಗುತ್ತೆ. ಈ ಸನ್ನಿ ಸೇಮಾ? ಎಸ್, ಹಾಗೇ ಇರಲಿ. ಓಕೆನಾ. ಈಗ ನೆಕ್ಸ್ಟ್ ವಾರ್ಮ್ ಸೇಮಾ? ಎಸ್, ಹಾಗೇ ಇರಲಿ. ನೆಕ್ಸ್ಟ್ ನಾರ್ಮಲ್ ಹೈ ಸೇಮಾ? ಇಲ್ಲ, ಕ್ವಶನ್ ಮಾರ್ಕಿಂದ ರೀಪ್ಲೇಸ್ ಆಗುತ್ತೆ. ಆ್ಯಂಡ್ ದೆನ್ ಸ್ಟ್ರಾಂಗ್ ಸೇಮಾ? ಎಸ್, ಹೌದು. ಆ್ಯಂಡ್ ದೆನ್ ವಾರ್ಮ್ ಸೇಮ್, ಇವೆಲ್ಲ ಸೇಮ್ ಇದೆ. ಈಗ ನೆಕ್ಸ್ಟ್ ಇದು ನಮ್ಮ ಹೈಪೋಥಿಸಿಸ್ ಆಗುತ್ತೆ, ನ್ಯೂ ಹೈಪೋಥಿಸಿಸ್. ಆ್ಯಂಡ್ ದೆನ್ ಇಲ್ಲಿ ಅದೇ ಇರೋದು ಇಫ್ H ಆಫ್ ಐ ರೀಡ್ ಆಗ್ತಿರುವಂಥ ಐ ಆ್ಯಂಡ್ ದೆನ್ ರೋ.ಇಂಡೆಕ್ಸ್ ಲೊಕೇಶನ್ ಈ H ಆಫ್ ಐ ಆ್ಯಂಡ್ ದೆನ್ ಈಗ ರೀಡ್ ಆಗ್ತಿರುವಂಥ ರೋ.ಇಂಡೆಕ್ಸ್ ಲೊಕೇಶನಲ್ಲಿರುವಂಥ ಐ ಎರಡು ಸೇಮ್ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾಟ್ ಈಕ್ವಲ್ ಟು ಬಂದರೆ ಕ್ವಶನ್ ಮಾರ್ಕಿಂದ ರೀಪ್ಲೇಸ್ ಮಾಡು. ಆ್ಯಂಡ್ ದೆನ್ ಫೈನಲ್ ಹೈಪೋಥಿಸಿಸ್ನ ಪ್ರಿಂಟ್ ಮಾಡ್ತೀವಿ. ಅದೇ ನಮ್ಮ ಕೊಲ್ಯಾಬಲ್ ಕೂಡ ನಾನು ಬರೆದಿದ್ದೀನಿ. ಸೊ ಚೆಕ್ಔಟ್ ಮಾಡ್ಬೋದು. ಈಗ ನೆಕ್ಸ್ಟ್ ನಾವು 5ನೇ ಪ್ರೋಗ್ರಾಮ್ಗೆ ಹೋಗೋಣ. ಡೆವಲಪ್ ಅ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ k ನಿಯರೆಸ್ಟ್ ನೈಬರ್ ಅಲ್ಗಾರಿಥಮ್ ಟು ಕ್ಲಾಸಿಫೈ ದ randomly generated 100 values of x in the range of 0 to 1. Perform the following based on the data set generated. ಸೊ ನಾವು ಮೊದಲನೇದಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಸೊ ಇದ್ರಲ್ಲಿ ನಾವು ಏನು ಮಾಡ್ತೀವಿ, ಫಸ್ಟು 100 ರ್ಯಾಂಡಮ್ ವ್ಯಾಲ್ಯೂಸ್ನ ಜನರೇಟ್ ಮಾಡ್ತೀವಿ. ಆ್ಯಂಡ್ ಈ 100 ರ್ಯಾಂಡಮ್ ವ್ಯಾಲ್ಯೂಸ್ ಬಂದು 0 ಇಂದ 1 ಒಳಗಡೆ ಇರುತ್ತೆ. ಇದು ಬೇಕಂದರೆ 0.33 ಇರ್ಬೋದು ಅಥವಾ 0.98, 0.96 ಏನು ಬೇಕಾದರೂ ಇರ್ಬೋದು, ಬಿಟ್ವೀನ್ 0 to 1. ಓಕೆನಾ, ಫ್ಲೋಟಿಂಗಲ್ಲೂ ಇರುತ್ತೆ. ಆ್ಯಂಡ್ ಈ 100 ವ್ಯಾಲ್ಯೂಸ್ನ ನಾವು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ 50ನ ನಾವು ಟ್ರೈನಿಂಗಿಗೆ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 50ನ ಟೆಸ್ಟಿಂಗಿಗೆ ಯೂಸ್ ಮಾಡ್ತೀವಿ. ಓಕೆನಾ, ಮಾಡೆಲ್ ಟ್ರೈನಿಂಗಿಗೆ ಯೂಸ್ ಮಾಡ್ತೀವಿ ಆ್ಯಂಡ್ ಆ ಮಾಡೆಲ್ನ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಟ್ರೈನಿಂಗ್ ಡೇಟಾನ 50ನ ಮತ್ತೆ ಡಿಕ್ಲಾಸಿಫೈ ಮಾಡ್ತೀವಿ. ಏನಂತ, ಲೆಸ್ ದೆನ್ ಆರ್ ಈಕ್ವಲ್ ಟು 0.5 ಇದ್ದರೆ ಕ್ಲಾಸ್ 1 ಅಂತ, ಆ್ಯಂಡ್ ಗ್ರೇಟರ್ ದ್ಯಾನ್ 0.5 ಇದ್ದರೆ ಕ್ಲಾಸ್ 2 ಅಂತ. ಆ್ಯಂಡ್ ಇದರಿಂದ ನಾವು ಒಂದು ಟ್ರೈನಿಂಗ್ ಮಾಡೆಲ್ನ ಜನ್ರೇಟ್ ಮಾಡ್ತೀವಿ. ಓಕೆನಾ. ಮಾಡೆಲ್ ಏನು ಮಾಡುತ್ತಾ, ಮಾಡೆಲ್ಲು ಕ್ಲಾಸಿಫೈ ಮಾಡೋಕ್ಕೆ ಪಾಯಿಂಟ್ಸ್ನ ಕ್ಲಾಸ್ 1ನ ಅಥವಾ ಕ್ಲಾಸ್ 2ನ ಅಂತ. ಆ್ಯಂಡ್ ಈಗ ಮಾಡೆಲ್ ಜನ್ರೇಟ್ ಆಗಿದೆ ಅಲ್ವಾ, ಈ ಮಾಡೆಲ್ನ ನಾವು ಟೆಸ್ಟ್ ಮಾಡಬೇಕು. ಹೆಂಗೆ ಮಾಡ್ತೀವಿ, ಇದರಲ್ಲಿ ಇರೋವಂಥ 50 ಪಾಯಿಂಟ್ಸ್ನ ಈ ಮಾಡೆಲ್ಗೆ ಕೊಟ್ಟು ಟೆಸ್ಟ್ ಮಾಡ್ತೀವಿ. ಏನಂತ, ಕ್ಲಾಸ್ 1ಗೆ ಬಿಲಾಂಗ್ ಆಗುತ್ತೆ, ಕ್ಲಾಸ್ 2 ಬಿಲಾಂಗ್ ಆಗುತ್ತೆ ಈ 50 ಪಾಯಿಂಟ್ಸ್ ಯೂಸಿಂಗ್
KNN. ಓಕೆನಾ, ಈ KNN ಯೂಸ್ ಮಾಡಿ ಕ್ಲಾಸಿಫೈ ಮಾಡ್ತೀವಿ. ಕ್ಲಾಸ್ 1ಗೆ ಬಿಲಾಂಗ್ ಆಗುತ್ತೆ ಈ ಪಾಯಿಂಟ್ಸ್, ಕ್ಲಾಸ್ 2ಗೆ ಅಂತ. ಈ KNN ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಲೆಟ್ಸ್ ಇದು ನಮ್ಮದು ಟೆಸ್ಟ್ ಪಾಯಿಂಟ್ ಅಂದ್ಕೊಳ್ಳಿ. ಓಕೆನಾ, ಈಗ ಈ ಟೆಸ್ಟ್ ಪಾಯಿಂಟು ಕ್ಲಾಸ್ ಎಗೆ ಬಿಲಾಂಗ್ ಆಗುತ್ತಾ ಅಥವಾ ಕ್ಲಾಸ್ ಬಿಗೆ ಬಿಲಾಂಗ್ ಆಗುತ್ತಾ ಅಂತ ಹೆಂಗೆ ಕಂಡುಹಿಡಿತೀವಿ? ಈಗ ಲೆಟ್ಸ್ ನಮ್ಮ ವ್ಯಾಲ್ಯೂ ವ್ಯಾಲ್ಯೂ 3 ಇದೆ. ಸೊ ಈ ಟೆಸ್ಟ್ ಪಾಯಿಂಟ್ಗೆ 3 ಕ್ಲೋಸೆಸ್ಟ್ ವ್ಯಾಲ್ಯೂನ ತಗೋತೀವಿ. ಇದು ಅಲ್ವಾ? ಸೊ ಈ 3 ಪಾಯಿಂಟ್ಸ್ ಬಂದು ಕ್ಲೋಸೆಸ್ಟ್ ಇದೆ. ಸೊ ಈ 3 ಪಾಯಿಂಟ್ಸ್ಗೆ ಆಲ್ರೆಡಿ ಲೇಬಲ್ಡ್ ಆಗಿದೆ. ಏನು? ಇದು ಬಿಗ್ ಬಿಲಾಂಗ್ ಆಗುತ್ತೆ, ಇದು ಬಿಗ್ ಬಿಲಾಂಗ್ ಆಗುತ್ತೆ, ಇದು ಎ ಬಿಲಾಂಗ್ ಆಗುತ್ತೆ. ಸೊ ಇದರಲ್ಲಿ ಮೆಜಾರಿಟಿ ಯಾವುದಿದೆ? ಬಿ. ಸೊ ಆಗ ಈ ಟೆಸ್ಟ್ ಪಾಯಿಂಟ್ ಕ್ಲಾಸ್ ಬಂದು ಬಿ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದು ವರ್ಕಿಂಗ್ ಆಯಿತಾ? ಈಗ ನಾನು ನಿಮಗೆ ಕೋಡ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಲೈನ್ ಬಂದು ಇಂಪೋರ್ಟ್ ನಂಪೈ, ನಿಮಗೆಲ್ಲರಿಗೂ ಗೊತ್ತು ಲೈಬ್ರರೀಸ್ ಆಯಿತಾ? ನೀವು ಲೈನ್ ಬೈ ಲೈನೇ ಬರ್ಕೋಬೋದು. ಆ್ಯಂಡ್ ದೆನ್ ಈ ಡೇಟಾ ಏನು ಮಾಡ್ತಿದ್ದೀವಿ? ಜನ್ರೇಟ್ ಮಾಡ್ತಿದ್ದೀವಿ 100 ರ್ಯಾಂಡಮ್ ವ್ಯಾಲ್ಯೂಸ್ನ. ಆ್ಯಂಡ್ ದೆನ್ ಟ್ರೈನ್ ಟೆಸ್ಟ್ ಅಂತ ಹೇಳಿಬಿಟ್ಟು 50 ಪಾಯಿಂಟ್ಸ್ನ ನಾವು ಟ್ರೈನಿಂಗಿಗೆ ಯೂಸ್ ಮಾಡ್ತಿದ್ದೀವಿ ಆ್ಯಂಡ್ ನೆಕ್ಸ್ಟ್ 50 ಪಾಯಿಂಟ್ಸ್ನ ಟೆಸ್ಟಿಂಗಿಗೆ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ ಓಕೆನಾ, ಆ್ಯಂಡ್ ದೆನ್ ಈಗ ಇದ್ರನ್ನ ಏನು ಮಾಡ್ತಿದ್ದೀವಿ? ಈ YTR ಅಲ್ಲಿ ನಾವು ಟ್ರೈನ್ ಗ್ರೇಟರ್ ದೆನ್ 0.5 ಆ್ಯಸ್ ಟೈಪ್ ಆಫ್ ಇಂಟ್ ಅಂದರೆ ನಾವು ಟ್ರೈನಿಂಗಿಗೆ ಸ್ಪೆಸಿಫೈ ಮಾಡ್ತೀವಿ. ಇದು ನಮ್ಮ YTR ಆ್ಯಂಡ್ ಇದು ನಮ್ಮ YTS ಅಂದರೆ ವೈ ಟ್ರೈನ್ ಹಾಗೂ ವೈ ಟೆಸ್ಟ್. ಓಕೆನಾ, ಅದನ್ನು ನಾನು ಈ ಕೋಡಲ್ಲಿ ಬರೆದಿದ್ದೀನಿ. ಓಕೆನಾ, ಟ್ರೈನಿಂಗಿಗೆ ಯಾವ ಪಾಯಿಂಟ್ಸು 0.5ಗಿಂತ ಜಾಸ್ತಿ ಇದೆಯೋ ಅದು ಆ್ಯಸ್ ಟೈಪ್ ಆ್ಯಂಡ್ YTSಗೆ ಟೆಸ್ಟಿಂಗಿಗೆ. ಓಕೆನಾ, ಆ್ಯಂಡ್ ದೆನ್ ಈಗ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ? ನಾನು ಇದು ಹೇಳ್ತಿದ್ದೀನಿ ಯಾವ ಪಾಯಿಂಟ್ಸ್ಗೆ ನಾನು ಚೆಕ್ ಮಾಡಬೇಕು ವ್ಯಾಲ್ಯೂ ಕನ್ಸಿಡರ್ ಮಾಡೋಕ್ಕೆ. ಫಾರ್ ಇನ್ 1, 3, 5ಗೆ ಚೆಕ್ ಮಾಡ್ತಿದ್ದೀವಿ. ಬಟ್ ನೀವು ಇಲ್ಲಿ ಕ್ವಶನಲ್ಲಿ ಇದ್ದು 1, 2, 3, 4, 5, 20. ಓಕೆನಾ, ನೀವು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಆಮೇಲೆ. ಆ್ಯಂಡ್ ದೆನ್ ಇದು ಏನು ಮಾಡ್ತಿದ್ದೀವಿ? ಪ್ರಿಡಿಕ್ಷನ್ಸ್ನ ಸ್ಟೋರ್ ಮಾಡೋಕ್ಕೆ ಒಂದು ಅರೇನ ಕ್ರಿಯೇಟ್ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ಫಾರ್ ಎಕ್ಸ್ ಇನ್ ಟೆಸ್ಟ್ ಇದು ಫಾರ್ ಲೂಪ್ನ ಹಾಕ್ತಿದ್ದೀನಿ ಅಂದರೆ ಎಲ್ಲ ಟೆಸ್ಟ್ ಪಾಯಿಂಟ್ಗೂ ಚೆಕ್ ಆಗಲಿ ಅಂತ. ಆ್ಯಂಡ್ ದೆನ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಹೇಗೆ? ABS ಆಬ್ಸಲ್ಯೂಟ್ ಆಫ್ ಟ್ರೈನ್ ಮೈನಸ್ ಎಕ್ಸ್. ಈ ಟ್ರೈನ್ ಮೈನಸ್ ಎಕ್ಸ್ ಅನ್ನೋ ಇದರಿಂದ ಈ ಎಕ್ಸ್ನ ನಾನು ಡಿಸ್ಟೆನ್ಸ್ನ ಕಂಡುಹಿಡ್ಕೋತಿದ್ದೀನಿ. ಆ್ಯಂಡ್ ದೆನ್ ಸಾರ್ಟ್ ಆ್ಯಂಡ್ ಗೆಟ್ ದ ಇಂಡಿಸಸ್ ಆಫ್ ದ ನಿಯರೆಸ್ಟ್ ನೇಬರ್. ನಾನು ಫಸ್ಟ್ ಸಾರ್ಟ್ ಮಾಡ್ಕೋತೀನಿ ಡೇಟಾನ. ಆ್ಯಂಡ್ ದೆನ್ ಅದ್ರದ್ದು ಇಂಡೆಕ್ಸ್ ಪಾಯಿಂಟ್ನ ತಗೋತೀನಿ, ಯಾವುದ್ರದ್ದು ಡಿಸ್ಟೆನ್ಸ್ದು. ಆ್ಯಂಡ್ ಇದರಲ್ಲಿ ಇಂಡೆಕ್ಸಲ್ಲಿ ಸ್ಟೋರ್ ಮಾಡ್ತೀನಿ. ಆ್ಯಂಡ್ ದೆನ್ ಅಗೈನ್ ನಿಯರೆಸ್ಟ್ ಲೇಬಲ್ಸ್ನ ತಗೋತೀನಿ, ನಿಯರೆಸ್ಟ್ ನೇಬಲ್ಸ್ನ. ಅಂದರೆ ಈಗ ಇದರಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಕ್ಲಾಸ್ B1, ಕ್ಲಾಸ್ B1 ಇದ್ರದ್ದು ಲೇಬಲ್ ಇದೆ ಕ್ಲಾಸ್ ಬಿ ಅಂತ. ಆ ಲೇಬಲ್ನ ನಾನು ತಗೋತಾ ಇದ್ದೀನಿ. ಆ್ಯಂಡ್ ದೆನ್ YTR ಆಫ್ ವೈ ಟ್ರೈನ್ ಆಫ್ ಇಂಡೆಕ್ಸ್ ಆಫ್ ಇಷ್ಟು K ಅಂತ. ಓಕೆನಾ, ಅದು ಸೇವ್ ಆಗುತ್ತೆ. ಈಗ ನೆಕ್ಸ್ಟ್ ಏನು? ಇದರಲ್ಲಿ ಲೇಬಲ್ಸ್ ತಗೊಂಡಾಗಿದೆ. ಓಕೆನಾ, ಆದರೆ ಮೆಜಾರಿಟಿ ಯಾವುದಿದೆ ಅಂತ ಚೆಕ್ ಮಾಡ್ಬೇಕು ತಾನೆ. ಈಗ ಇದರಲ್ಲಿ ಕ್ಲಾಸ್ ಬಿ ಇತ್ತು. ಸೊ ಅದ್ರದ್ದು ಮೆಜಾರಿಟಿ ಹೆಂಗೆ ಚೆಕ್ ಮಾಡೋದಪ್ಪ ಅಂದರೆ, ಕೋಡಲ್ಲಿ np.bin count ಆಫ್ ನಿಯರೆಸ್ಟ್ ಅಂಡರ್ಸ್ಕೋರ್ ಲೇಬಲ್ಸ್ .argmax ಅಂದರೆ ಏನು ಹೇಳ್ತಿದ್ದೀನಿ? ಬಿನ್ ಕೌಂಟ್ ಅಂದರೆ 0ನ 1 ಅಂತ ಕೌಂಟ್ ಮಾಡೋಕ್ಕೆ ಚೆಕ್ ಮಾಡೋಕ್ಕೆ. ಆ್ಯಂಡ್ ದೆನ್ argmax ಅಂದರೆ ಯಾವುದು ಜಾಸ್ತಿ ಇದೆ, 0 ಇದೆಯಾ 1 ಇದೆಯಾ ಅಂತ. ಆ್ಯಂಡ್ ದೆನ್ ಪ್ರಿಡಿಕ್ಷನ್ನ ಮಾಡ್ತೀನಿ. ಈ ಪ್ರಿಡಿಕ್ಷನ್ ವ್ಯಾಲ್ಯೂ ಇದು 0ನ 1ನ ಮ್ಯಾಕ್ಸಿಮಮ್ ಯಾವ್ದು ಬಂದಿರುತ್ತಲ್ಲ ಅದನ್ನು ನಾನು ಇದಕ್ಕೆ ಅಪೆಂಡ್ ಮಾಡಬೇಕು. ಸೊ ಅದಕ್ಕೋಸ್ಕರ pred.append ಆಫ್ ಪ್ರಿಡಿಕ್ಷನ್ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ printf ಆಫ್ ರಿಸಲ್ಟ್. ಓಕೆನಾ, ಇದಕ್ಕೆ ನಾನು ಕೊಲ್ಯಾಬ್ಗೆ ಬರ್ತೀನಿ ಲೈನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಇಲ್ಲಿ ನೀವು ನೋಡ್ಬೋದು ಏನು? ಫಾರ್ i, x ಇನ್ ಎನ್ಯುಮರೇಷನ್ ಆಫ್ ಟೆಸ್ಟ್. ಓಕೆನಾ, ಇದು ಈಗ ನಮ್ಮ ಪಾಯಿಂಟ್ಸ್ ಡೇಟಾ ಪಾಯಿಂಟ್ಸ್ ಇದೆ. ಸೊ ಅದು ಯಾವ ಪಾಯಿಂಟ್ಸ್ಗೆ ಇಂಡಿವಿಜುವಲಾಗಿ ಬಿಲಾಂಗ್ ಆಗುತ್ತೆ ಅಂತ ತೋರ್ಸೋಕ್ಕೋಸ್ಕರ ರಿಸಲ್ಟ್ ಫಾರ್ k = 1 ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ. ರಿಸಲ್ಟ್ ಫಾರ್ k = ಆಫ್ k ಅಂದರೆ k ವ್ಯಾಲ್ಯೂ ಬಂದು 1, 2, 3 ಇಲ್ಲಿ ನಾನು ಕೊಟ್ಟಿದ್ದೀನಲ್ಲ ಅದೇ ರೀತಿ. ಆ್ಯಂಡ್ ದೆನ್ ಪಾಯಿಂಟ್ ಆಫ್ x51 ವ್ಯಾಲ್ಯೂ ಈಸ್ ಕ್ಲಾಸಿಫೈಡ್ ಆಸ್ ಕ್ಲಾಸ್ 2. ಈ ಥರ ನಾನು ಎಲ್ಲ ಪಾಯಿಂಟ್ಸ್ಗೂ ನಾನು ಹಾಕ್ತಾ ಹೋಗಿದ್ದೀನಿ k ವ್ಯಾಲ್ಯೂ 1 ಇರುವಾಗ. ಅದೇ ರೀತಿ k ವ್ಯಾಲ್ಯೂ 3 ಇರುವಾಗ 51ಇಂದ 100ಗೆ ಯಾವ್ಯಾವ ಪಾಯಿಂಟ್ಸ್ ಇದಾವಲ್ಲ ಅವೆಲ್ಲ ಯಾವ್ಯಾವ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಈ ಕೋಡ್ ಹೆಂಗಪ್ಪ ಬರ್ತಿದ್ದೀನಿ ಅಂದರೆ, ಫಾರ್ i, x ಇನ್ ಎನ್ಯುಮರೇಷನ್ ಆಫ್ ಟೆಸ್ಟ್ ಅಂದರೆ ಟೆಸ್ಟ್ ಪಾಯಿಂಟ್ಗೆ ಐಟ್ರೇಟ್ ಮಾಡ್ತಿದ್ದೀನಿ ಪ್ರತಿಯೊಂದು ಎಲಿಮೆಂಟ್ಸ್ನ. ಆ್ಯಂಡ್ ದೆನ್ ಲೇಬಲ್ ಇಸ್ ಈಕ್ವಲ್ ಟು ಕ್ಲಾಸ್ 1 ಇಫ್ ಪ್ರಿಡಿಕ್ಷನ್ ಆಫ್ i ಅಂದರೆ ಪ್ರಿಡಿಕ್ಷನ್ ನಮ್ದು ಏನಾದರೂ 0 ಬಂದರೆ ಆವಾಗ ಕ್ಲಾಸ್ 1 ಆ್ಯಂಡ್ ನಮ್ಮ ಪ್ರಿಡಿಕ್ಷನ್ ಏನಾದರೂ 1 ಬಂದರೆ ಆವಾಗ ಕ್ಲಾಸ್ 2. ಓಕೆನಾ, ಆ್ಯಂಡ್ ದೆನ್ ಅದನ್ನು ನಾನು ಪ್ರಿಂಟ್ ಮಾಡಿದ್ದೀನಿ ಈ ರೀತಿ. ಓಕೆನಾ, ಪಾಯಿಂಟ್ ಆಫ್ ಎಕ್ಸ್ ಎಕ್ಸ್ ಆಫ್ i + 51 ಇಂಡೆಕ್ಸಲ್ಲಿರುವಂತಹ ರೇಂಜು. ಆಮೇಲೆ ಅದಕ್ಕೆ ನಾನು 51, 52 ಅದರ ಆ್ಯಡ್ ಮಾಡ್ತಾ ಹೋಗ್ತೀನಿ 1, 2, 3 ಆ ಥರ. ಆ್ಯಂಡ್ ದೆನ್ ಅದ್ರದ್ದು ವ್ಯಾಲ್ಯೂ x.4f ಅಂದರೆ ಇದ್ರದ್ದು ಒಂದು ಡೇಟಾ ಸೆಟ್ಟಿಂದ ನಿಮಗೆ ರ್ಯಾಂಡಮ್ ವ್ಯಾಲ್ಯೂಸ್ ಜನರೇಟೆಡ್ ಆಗಿರುತ್ತಲ್ಲ ಅದರದ್ದು ವ್ಯಾಲ್ಯೂ. ಆ್ಯಂಡ್ ದೆನ್ ಇಸ್ ಕ್ಲಾಸಿಫೈಡ್ ಆಸ್ ಕ್ಲಾಸ್ 1 ಅಥವಾ ಕ್ಲಾಸ್ 2 ಅಂತ ಈ ಲೇಬಲಿಂದ ನಾನು
ತಗೋತಾ ಇದ್ದೀನಿ. ಆ್ಯಂಡ್ ದೆನ್ ಅದ್ರದ್ದು ಆ್ಯಕ್ಯುರಸಿನ ನಾನು ಪ್ರಿಂಟ್ ಮಾಡ್ತೀನಿ. ಹೇಗೆ np.array of prediction is equal to YTS ಅಂದರೆ ಪ್ರಿಡಿಕ್ಷನ್ ಆಗಿರೋ ವ್ಯಾಲ್ಯೂ ಆ್ಯಂಡ್ ಆ್ಯಕ್ಚುಯಲ್ ಟ್ರೈನ್ ಆಗಿರೋಂತಹ ವ್ಯಾಲ್ಯೂ ಅದ್ರದ್ದು ಮೀನ್ ಅಂತ ತಗೊಂಡು ಮಲ್ಟಿಪ್ಲೈ ಮಾಡ್ತೀನಿ 100ಗೆ ಪರ್ಸೆಂಟೇಜ್ಗೋಸ್ಕರ. ಆ್ಯಂಡ್ ದೆನ್ 0.2f ಅಂದರೆ ಡೆಸಿಮಲ್ ಆದಮೇಲೆ 2 ವ್ಯಾಲ್ಯೂ ಬರಲಿ ಅಂತ. ಆ್ಯಂಡ್ ದೆನ್ plt.scatter ಆಫ್ ಟ್ರೈನ್ ಆಫ್ 0,*50 ಆ್ಯಂಡ್ ಟೆಸ್ಟ್ ಆಫ್ 1 of 50 ಅಂದರೆ ಕ್ಲಾಸ್ ಲೆವೆಲ್ಸ್ದು. ಈಗ ನೀವು ಇದರಲ್ಲಿ ನೋಡಿದ್ರೆ ಇದರಲ್ಲಿ ನಿಮಗೆ ಏನು ಕಾಣುತ್ತೆ, ಇದರಲ್ಲಿ ಟ್ರೈನಿಂಗ್ ಡೇಟಾನೂ ಇದೆ, ಟೆಸ್ಟ್ ಡೇಟಾನೂ ಇದೆ. ಸೊ ಅದಕ್ಕೋಸ್ಕರ 0*50 ಇದ್ದರೆ ಅದನ್ನು ನಾನು ಕ್ಲಾಸ್ 1 ಆ್ಯಂಡ್ ದೆನ್ ಇದಕ್ಕೆ ಕ್ಲಾಸ್ 2 ಎರಡರದ್ದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ C is equal to YTR ಆ್ಯಂಡ್ ಇದರಲ್ಲಿ C is equal to ಪ್ರಿಡಿಕ್ಷನ್ ಇದೆ. ಇದರಲ್ಲಿ Y ಟ್ರೈನಿಂಗ್ ಡೇಟಾನ ಡೇಟಾ ಕೊಟ್ಟಿದ್ದೀನಿ ಆ್ಯಂಡ್ ಇದರಲ್ಲಿ ಪ್ರಿಡಿಕ್ಷನ್ನ ಕೊಟ್ಟಿದ್ದೀನಿ. ಆ್ಯಂಡ್ ದೆನ್ C ಮ್ಯಾಪ್ ಬಂದು ಕಲರ್ ಮ್ಯಾಪು BWR ಅಂತ. ಆ್ಯಂಡ್ ದೆನ್ ಈಗ ಏನು ನೀವು ನೋಡ್ಬೋದು ಇದರಲ್ಲಿ ಎಕ್ಸ್ ಇದೆ ಆ್ಯಂಡ್ ಇದರಲ್ಲಿ ಡಾಟ್ ಇದೆ. ಈಗ ಬೈ ಡಿಫಾಲ್ಟಾಗಿ ನಿಮಗೆ ಡಾಟ್ ಸಿಗುತ್ತೆ, ಅದರ ಡಿಫ್ರೆನ್ಸ್ ಕಾಣಿಸೋಕ್ಕೋಸ್ಕರ ಎಕ್ಸ್ ಬೇಕು. ಅದಕ್ಕೋಸ್ಕರ ನಾನು ಮಾರ್ಕರ್ is equal to X ಅಂತ ಹಾಕಿದ್ದೀನಿ. ಆ್ಯಂಡ್ ದೆನ್ ಲೇಬಲ್ನ ನಾನು ಟ್ರೈನಿಂಗ್ ಡೇಟಾ ಒಂದಕ್ಕೆ ಮಾಡಿದ್ದೀನಿ ಆ್ಯಂಡ್ ದೆನ್ ಇನ್ನೊಂದಕ್ಕೆ ಟೆಸ್ಟ್ ಡೇಟಾ ಅಂತ ಮಾಡಿದ್ದೀನಿ. ಆ್ಯಂಡ್ ದೆನ್ ಟೈಟಲ್ಲು X ಲೇಬಲ್ Y ಲೇಬಲ್ ನೀವೆಲ್ಲ ಗೊತ್ತಿರೋದೆ. ಆ್ಯಂಡ್ ದೆನ್ ಈಗ ನಾನು ಔಟ್ಪುಟ್ನ ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ನೋಡ್ಬೋದು ನೀವು, ಒಂದು ಟ್ರೈನಿಂಗ್ ಡೇಟಾ ಅಂತ ಇದೆ, ಪಾಯಿಂಟ್ಸ್ ಬ್ಲೂ ಕಲರಲ್ಲಿದ್ದರೆ. ಆ್ಯಂಡ್ ದೆನ್ ರೆಡ್ ಕಲರ್ ಎಕ್ಸಲ್ಲಿದ್ದರೆ ಅದು ಟೆಸ್ಟ್ ಡೇಟಾ. 6ನೇ ಪ್ರೋಗ್ರಾಮ್ಗೆ ಬರೋಣ. ಇಂಪ್ಲಿಮೆಂಟ್ ದ ನಾನ್ ಪ್ಯಾರಾಮೆಟ್ರಿಕ್ ಲೋಕಲಿ ವೇಟೆಡ್ ರೆಗ್ರೆಷನ್ ಅಲ್ಗಾರಿಥಮ್ ಇನ್ ಆರ್ಡರ್ ಟು ಫಿಟ್ ಡೇಟಾ ಪಾಯಿಂಟ್ಸ್. ಓಕೆನಾ, ಇದು ಕ್ವಶನ್. ಈಗ ಏನು ಮಾಡ್ತೀವಪ್ಪ ಇದರಲ್ಲಿ ಅಂದರೆ ಇಟ್ ಈಸ್ ಡ್ರಾಯಿಂಗ್ ಅ ಸ್ಮೂತ್ ಕರ್ವ್ ಥ್ರೂ ನಾಯ್ಸಿ ಡೇಟಾ. ಅಂದರೆ ನಾವು ನಾಯ್ಸಿ ಡೇಟಾಗೆ ಫಿಟ್ ಮಾಡಿ ನಾವು ಒಂದು ಸ್ಮೂತ್ ಕರ್ವ್ನ ಫಾರ್ಮ್ ಮಾಡ್ತೀವಿ ಯೂಸಿಂಗ್ LWR. ಓಕೆನಾ. ಆ್ಯಂಡ್ ದೆನ್ ಬಟ್ ಇನ್ಸ್ಟೆಡ್ ಆಫ್ ಫಿಟ್ಟಿಂಗ್ ಒನ್ ಈಕ್ವೇಷನ್ ಇಟ್ ಕೀಪ್ಸ್ ಚೇಂಜಿಂಗ್ ದ ಈಕ್ವೇಷನ್ ಅಟ್ ಎವ್ರಿ ಪಾಯಿಂಟ್. ಈಗ ಲೀನಿಯರ್ ರಿಗ್ರೆಷನಲ್ಲೆಲ್ಲ ಎಲ್ಲ ಪಾಯಿಂಟ್ಸ್ಗೂ ಡೇಟಾ ಪಾಯಿಂಟ್ಸ್ಗೂ ಸೇರಿ ಒಂದು ಈಕ್ವೇಷನ್ನ ಫಾರ್ಮ್ ಮಾಡಿ ಕರ್ವ್ ಮಾಡ್ತಿತ್ತು. ಬಟ್ ಇದರಲ್ಲಿ ಏನು ಮಾಡ್ತಿದ್ದೀವಿ ನಾವು ಅಂದರೆ LWR ಅಲ್ಲಿ ಪ್ರತಿಯೊಂದು ಡೇಟಾ ಪಾಯಿಂಟ್ಸ್ಗೂ ವೆಯ್ಟ್ಸ್ನ ಕನ್ಸಿಡರ್ ಮಾಡಿ ಜೊತೆಗೆ ಪ್ರತಿಯೊಂದು ಪಾಯಿಂಟ್ಸ್ಗೂ ಈಕ್ವೇಷನ್ ಮಾಡಿ ಒಂದು ಸ್ಮೂತ್ ಕರ್ವ್ನ ಫಾರ್ಮ್ ಮಾಡ್ತಿದ್ದೀವಿ. ಓಕೆನಾ, ಇದು LWR. ಆ್ಯಂಡ್ ದೆನ್ ಈಗ ನಾವು ಕೋಡ್ಗೆ ಬರೋಣ. ಈ 2 ಲೈನ್ ಬಂದು ಲೈಬ್ರರೀಸ್, ನಿಮ್ಗೆ ಮುಂಚೆಯಿಂದನೂ ಗೊತ್ತು. ಈಗ ಒಂದು LWRಗೆ ಒಂದು ಫಂಕ್ಷನ್ನ ಬರ್ಕೋಬೇಕು. ಓಕೆನಾ, ಟು ಕಾಲ್ ಇಟ್ ಅಗೈನ್ ಆ್ಯಂಡ್ ಅಗೈನ್ ಮತ್ತೆ ಫಂಕ್ಷನ್ ಕಾಲ್ ಮಾಡೋಕ್ಕೋಸ್ಕರ. ಈಗ ಡೆಫ್ LWR ಫಂಕ್ಷನ್ ನೇಮ್. ಈ ಎಕ್ಸ್ ಕ್ವೆರಿ ಅಂದರೆ ಏನಪ್ಪ ಅಂದರೆ ಈಗ ನಾವು ಯಾವ ಟೆಸ್ಟಿಂಗ್ ಪಾಯಿಂಟ್ ಇದೆಯಲ್ಲ ಆ ಟೆಸ್ಟಿಂಗ್ ಪಾಯಿಂಟ್ನ ನಾವು ಕ್ವೆರಿ ಪಾಯಿಂಟ್ ಅಂತ ಕರಿತೀವಿ. ಸೊ ಅದನ್ನು ನಾನು ವ್ಯಾರಿಯಬಲ್ ಎಕ್ಸ್ ಕ್ವೆರಿ ಅಂತ ಹಾಕೊಂಡಿದ್ದೀನಿ. ಆ್ಯಂಡ್ ದೆನ್ EX ಬಂದು ಟ್ರೈನಿಂಗ್, Y ಬಂದು ಲೇಬಲ್ ಆ್ಯಂಡ್ ಟೌ ಬಂದು ಬ್ಯಾಂಡ್ ವಿಡ್ತ್. ಓಕೆನಾ, ಈ 4 ಪಾಯಿಂಟ್ಸ್ನ ನಾವು LWRಗೆ ಇನ್ಪುಟ್ ಆಗಿ ಪ್ಯಾರಾಮೀಟರ್ಸ್ ಆಗಿ ಕನ್ಸಿಡರ್ ಮಾಡಿದ್ವಿ. ಆ್ಯಂಡ್ ದೆನ್ ಈಗ ವೆಯ್ಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ, ಗಾಷಿಯನ್ ವೆಯ್ಟ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದಕ್ಕೆ ಫಾರ್ಮುಲಾ ಇದೆ. ಎಕ್ಸ್ಪೋನೆನ್ಷಿಯಲ್ ಪವರ್ ಆಫ್ -xi - x ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಬೈ 2τ ಸ್ಕ್ವೇರ್. ಅದನ್ನೇ ನಾನು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರೆದಿದ್ದೀನಿ. np.exp - np.sum ಅಂದರೆ ಇಲ್ಲಿ ಮೈನಸ್ ಹಾಕಿದ್ದೀನಲ್ಲ, ಈ ಮೈನಸ್ ಅದಕ್ಕೋಸ್ಕರ -np.sum x - x ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ xi - x ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಆಕ್ಸಿಸ್ is equal to 1 2τ ಸ್ಕ್ವೇರ್. ಓಕೆನಾ, ಅದೇ ಫಾರ್ಮುಲಾ ನಾನು ಬರೆದಿದ್ದೀನಿ. ಈಗ ತೀಟಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ತೀಟಾ is equal to x ಟ್ರಾನ್ಸ್ಪೋಸ್ ವೆಯ್ಟ್ಸ್ x ದ ಹೋಲ್ ಇನ್ವರ್ಸ್ x ಟ್ರಾನ್ಸ್ಪೋಸ್ ವೆಯ್ಟ್ಸ್ y. ಈ ಎಲ್ಲದು ಬಂದು ಮ್ಯಾಟ್ರಿಕ್ಸ್. ಓಕೆನಾ, ಆ್ಯಂಡ್ ದೆನ್ ಈಗ ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ, np.linearalgebra.solve x.t ಅಂದರೆ x ಟ್ರಾನ್ಸ್ಪೋಸ್ @ ಅಂದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ x ಇಂಟು ವೆಯ್ಟ್ಸ್ ಇಷ್ಟು ಕಾಮನ್ ನನ್ ಅಂದರೆ ಇನ್ವರ್ಸ್ ಕಂಡುಹಿಡಿತಿದ್ದೀನಿ. ಆ್ಯಂಡ್ ದೆನ್ x.t ಅಂದರೆ x ಟ್ರಾನ್ಸ್ಪೋಸ್ @ ವೆಯ್ಟ್ಸ್ ಇಂಟು y. ಇದೇ ಫಾರ್ಮುಲಾ ನಾನು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರೆದಿದ್ದೀನಿ. ಆ್ಯಂಡ್ ದೆನ್ ರಿಟರ್ನ್ x ಕ್ವೆರಿ ಅಟ್ ದ ತೀಟಾ ಅಂದರೆ ಎಕ್ಸ್ ಕ್ವೆರಿನ ಮತ್ತು ತೀಟಾನ ಮಲ್ಟಿಪ್ಲೈ ಮಾಡಿ ಅದನ್ನು ರಿಟರ್ನ್ ಮಾಡ್ತೀನಿ ಫಾರ್ ದ ಪ್ರಿಡಿಕ್ಷನ್. ಆ್ಯಂಡ್ ದೆನ್ ಈಗ ನಾವು ನೆಕ್ಸ್ಟ್ ರ್ಯಾಂಡಮ್ನೆಸ್ನ ಫಿಕ್ಸ್ ಮಾಡ್ತೀನಿ. ಹೆಂಗೆ np.random.seed42. ಓಕೆನಾ, ಈಗ ನಾನು ಟ್ರೈನಿಂಗ್ ಮಾಡಬೇಕು ಡೇಟಾನ. ಹೆಂಗೆ ಮಾಡ್ತಿದ್ದೀನಿ, x train is equal to np.linspace ಆಫ್ 0,2.np.py, 100. ಅಂದರೆ ನಾನು ಏನು ಹೇಳ್ತಿದ್ದೀನಿ ಇದರಲ್ಲಿ 100 ಪಾಯಿಂಟ್ಸ್ ಬರಲಿ ಬಿಟ್ವೀನ್ 0 to 2π. ಓಕೆನಾ, ಇದರಲ್ಲಿ ಏನು ಮಾಡ್ತೀನಿ ಟೆಸ್ಟಿಂಗಲ್ಲಿ 200 ಪಾಯಿಂಟ್ಸ್ ಬಿಟ್ವೀನ್ 0 to 2π. ಓಕೆನಾ, ಏನು 100 ಪಾಯಿಂಟ್ಸ್ ಟ್ರೈನಿಂಗಿಗೆ ಆ್ಯಂಡ್ ದೆನ್ 200 ಪಾಯಿಂಟ್ಸು ಟೆಸ್ಟಿಂಗಿಗೆ. ಓಕೆನಾ, ಏನು ಮಾಡ್ತಿದ್ದೀನಿ np.linspace ಆಫ್ 0,2.np.py. ಪೈನ ಬರೆಯೋಕ್ಕೋಸ್ಕರ 2 × np.py 2π. ಓಕೆನಾ, ಆ್ಯಂಡ್ ದೆನ್ ಎಕ್ಸ್ ಟ್ರೈನ್ ಬಯಾಸ್ ನಾನು ಟ್ರೈನಿಂಗ್ ಮಾಡ್ತಿದ್ದೀನಿ ಬಟ್ ಅದ್ರ ಜೊತೆಗೆ ಒಂದು ಬಯಾಸ್ ಟರ್ಮ್ನ ಆ್ಯಡ್ ಮಾಡ್ತಿದ್ದೀನಿ. ಹೆಂಗೆ np.c ಅಂಡರ್ಸ್ಕೋರ್ np.ones ಆಫ್ xtrain.shape, xtrain. ಓಕೆನಾ, ಇದು ಒಂದು ಕೋಡ್. ಈ ಲೈನ ನೀವು ನೆನ್ಪಿಟ್ಕೊಳ್ಳೇಬೇಕು. ಆ್ಯಂಡ್ ದೆನ್ ಈಗ ನಾನು
ಟ್ರೈನಿಂಗ್ ಆ್ಯಡ್ ಮಾಡಿದೆ, ಬಯಾಸ್ನು ಆ್ಯಡ್ ಮಾಡಿದೆ. ಈಗ ಅದಕ್ಕೆ ನಾನು ಸೈನ್ ಕರ್ವ್ನ ಪ್ಲಾಟ್ ಮಾಡಬೇಕು. ಹೆಂಗೆ ಮಾಡ್ತೀನಿ? ಟ್ರೈನಿಂಗ್ ವೈ ಟ್ರೈನ್ ಇಸ್ ಈಕ್ವಲ್ ಟು np.sin ಆಫ್ ಎಕ್ಸ್ ಟ್ರೈನ್. ಈ ಎಕ್ಸ್ ಟ್ರೈನ್ಗೆ ನಾನು ಸೈನ್ ಕರ್ವ್ನ ಪ್ಲಾಟ್ ಮಾಡ್ತಿದ್ದೀನಿ ಪ್ಲಸ್ ನಾಯ್ಸ್. ಓಕೆನಾ? ಹೆಂಗೆ ನಾಯ್ಸ್ನ ಆ್ಯಡ್ ಮಾಡ್ತಿದ್ದೀನಿ? 0.1 ಇಂಟು np.random ಆಫ್ 100. ರ್ಯಾಂಡಮ್ ಆಗಿ 100 ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡ್ತೀನಿ ವಿತ್ 0.1 ಆ್ಯಂಡ್ ದೆನ್ ಅದನ್ನು ನಾನು ಸೈನ್ ಕರ್ವ್ ಜೊತೆಗೆ ಆ್ಯಡ್ ಮಾಡ್ತೀನಿ. ಸೊ ಇಟ್ ಬಿಕಮ್ಸ್ ಸೈನ್ ಪ್ಲಸ್ ನಾಯ್ಸ್. ಓಕೆನಾ? ಆ್ಯಂಡ್ ದೆನ್ ಈಗ ನಾನು ಟ್ರೈನಿಂಗ್ ಮಾಡಾಯಿತು ಇವು 3ರಿಂದ. ಈಗ ಟೆಸ್ಟ್ ಮಾಡಬೇಕು ಅದನ್ನು. ಈಗ 100 ಪಾಯಿಂಟ್ಸ್ ಇಲ್ಲಿತ್ತು ಟ್ರೈನಿಂಗು, 200 ಪಾಯಿಂಟ್ಸ್ ನಾನು ಟೆಸ್ಟಿಂಗಿಗೆ ಕೊಟ್ಟಿದ್ದೀನಿ. ಆ್ಯಂಡ್ ದೆನ್ ಅದೇ ಥರ ಬಯಾಸ್ ಟರ್ಮ್ ಕೂಡ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಎಕ್ಸ್ ಟ್ರೈನ್ ಡಾಟ್ ಶೇಪ್ ಇತ್ತು, ಇದರಲ್ಲಿ ಎಕ್ಸ್ ಟೆಸ್ಟ್ ಡಾಟ್ ಶೇಪ್ ಎಕ್ಸ್ ಟೆಸ್ಟ್ ಅಂತ ಇದೆ. ಓಕೆನಾ? ಈಗ ನಾನು ಬ್ಯಾಂಡ್ ವಿಡ್ತ್ನ ಸ್ಪೆಸಿಫೈ ಮಾಡ್ತಿದ್ದೀನಿ 1.0 ಅಂತ. ಈಗ ಅದಕ್ಕೆ ಪ್ರಿಡಿಕ್ಷನ್ ಮಾಡ್ತಿದ್ದೀನಿ. ಹೆಂಗೆ? np.array ಆಫ್ LWR ಫಂಕ್ಷನ್ ಕಾಲ್ನ ಮಾಡ್ತಿದ್ದೀನಿ. ಇಲ್ಲಿ LWR ಇತ್ತಲ್ಲ, ಇದನ್ನು ನಾನು ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಎಕ್ಸ್ ಕ್ವೆರಿ ಎಕ್ಸ್ ಟ್ರೈನ್ ಬಯಾಸ್ ವೈ ಟ್ರೈನ್ ಟೌ ಫಾರ್ ಎಕ್ಸ್ ಕ್ವೆರಿ ಇನ್ ಎಕ್ಸ್ ಟೆಸ್ಟ್ ಬಯಾಸ್. ಓಕೆನಾ? ಈಗ ನಾನು ಏನು ಮಾಡ್ತಿದ್ದೀನಿ ಲೈನಲ್ಲಿ ಅಂದರೆ ಎಕ್ಸ್ ಕ್ವೆರಿನ ನಾನು ಇನ್ಪುಟ್ಟಾಗಿ ಕೊಟ್ಟಿದ್ದೀನಿ ಆ್ಯಂಡ್ ಎಕ್ಸ್ ಟ್ರೈನ್ ಬಯಾಸ್ನ ಕೊಟ್ಟಿದ್ದೀನಿ. ವೈ ಟ್ರೈನ್ ಟೌ ಏನಕ್ಕೆ? ಪ್ರತಿಯೊಂದು ಕ್ವೆರಿ ಪಾಯಿಂಟ್ಸ್ಗೂ ಇದು ಐಟ್ರೇಟ್ ಆಗಿ ವ್ಯಾಲ್ಯೂಸ್ನ ಪ್ರಿಡಿಕ್ಟ್ ಮಾಡುತ್ತೆ, ಅಂದರೆ ಪ್ರತಿಯೊಂದು ಡೇಟಾ ಪಾಯಿಂಟ್ಸ್ಗೆ ಅಗೇನ್ ಆ್ಯಂಡ್ ಅಗೇನ್. ಸೊ ದ್ಯಾಟ್ ನಿಮಗೆ ಏನು ಸಿಗುತ್ತೆ? ಒಂದು ಸ್ಮೂತ್ ಕರ್ವ್ ಸಿಗುತ್ತೆ. ಈಗ ಅದನ್ನು ನಾನು ಪ್ಲಾಟ್ ಮಾಡಬೇಕು, ಆಯಿತಾ? ಈಗ ಸ್ಕ್ಯಾಟರ್ ಪ್ಲಾಟ್ ಬಂದು ಟ್ರೈನಿಂಗ್ ಡೇಟಾನ ತೋರಿಸುತ್ತೆ ಆ್ಯಂಡ್ ಪ್ಲಾಟ್ ಬಂದು ಫಿಟ್ನ ತೋರಿಸುತ್ತೆ. ಸ್ಕ್ಯಾಟರ್ ಅಂದರೆ ಡಾಟ್ಸು ಆ್ಯಂಡ್ ದೆನ್ ಈ ಪ್ಲಾಟ್ ಅಂದರೆ ಒಂದು ಲೀನಿಯರ್ ಲೈನ್. ಓಕೆನಾ? ಸೊ ಅದು ಈಗ ಲೀನಿಯರ್ ಅಲ್ಲ, ಒಟ್ಟು ಲೈನ್. ಆ್ಯಂಡ್ ದೆನ್ ಎಕ್ಸ್ ಟ್ರೈನ್ ವೈ ಟ್ರೈನ್ ನಾನು ಇನ್ಪುಟ್ ಸ್ಕ್ಯಾಟರ್ ಮಾಡ್ತಿದ್ದೀನಿ. ಕಲರ್ ರೆಡ್, ಆಲ್ಫಾ ವ್ಯಾಲ್ಯೂ ಆಪ್ಷನಲ್ಲಿ ಇದೆ ನಿಮಗೆ. ಆ್ಯಂಡ್ ದೆನ್ ಲೇಬಲ್ ಏನಂತ ಮಾಡ್ತಿದ್ದೀನಿ? ಟ್ರೈನಿಂಗ್ ಡೇಟಾ ಅಂತ. ಆ್ಯಂಡ್ ದೆನ್ ಈಗ plt.scatteರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ plt.plotಲ್ಲಿ ಟೆಸ್ಟ್ ವ್ಯಾಲ್ಯೂಸ್ನ ತೋರಿಸ್ತಿದ್ದೀನಿ. ಎಕ್ಸ್ ಟೆಸ್ಟ್ ವೈ ಟೆಸ್ಟ್ ಕಲರ್ ಇಸ್ ಈಕ್ವಲ್ ಟು ಬ್ಲೂ, LWR ಫಿಟ್ ಆಫ್ ಟೌ ಇಸ್ ಈಕ್ವಲ್ ಟು ಟೌ ಅಂದರೆ ಈ ಟೌವಲ್ಲಿ 1.0 ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ದೆನ್ plt.x ಲೇಬಲ್ ಎಕ್ಸ್ ವೈ ಲೋಕಲಿ ವೇಟೆಡ್ ರಿಗ್ರೆಷನ್ ಲೆಜೆಂಡ್ ಗ್ರೇಡ್ ನಿಮಗೆ ಆಪ್ಷನಲ್ಲಿ ಇದು ಕೂಡ ಮತ್ತೆ. ಆ್ಯಂಡ್ ದೆನ್ plt.show. ಈಗ ನಾನು ನಿಮಗೆ ಕೊಲಾಬಲ್ಲಿ ಔಟ್ಪುಟ್ನ ತೋರಿಸ್ತೀನಿ. ಸೊ ಇದೇ ಕೋಡ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಇದು ಔಟ್ಪುಟ್ ಬಂದು ಈಗ ಫಿಟ್ ಆಗಿದೆ. ಇದರಲ್ಲೆಲ್ಲ ಡಾಟ್ ಇರೋದು ಟ್ರೈನಿಂಗ್ ಡೇಟಾ ಅಥವಾ ನಾಯ್ಸಿ ಡೇಟಾ. ಆ್ಯಂಡ್ ಇದಕ್ಕೆ ನಾನು ಒಂದು ಲೋಕಲಿ ವೇಟೆಡ್ ರೆಗ್ರೆಷನ್ನ ಯೂಸ್ ಮಾಡಿ ಒಂದು ಲೀನಿಯರ್ ಕರ್ವ್ ಅಂದರೆ ಸೈನ್ ಕರ್ವ್ನ ಪ್ಲಾಟ್ ಮಾಡಿದ್ದೀನಿ. ಓಕೆನಾ? ಸೊ ಇದು ಈಗ ನೆಕ್ಸ್ಟ್ ನಾವು ಪ್ರೋಗ್ರಾಮ್ 7ಗೆ ಹೋಗೋಣ. ಡೆವಲಪ್ ಅ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ದ ವರ್ಕಿಂಗ್ ಆಫ್ ದ ಲೀನಿಯರ್ ರೆಗ್ರೆಷನ್ ಆ್ಯಂಡ್ ಪಾಲಿನಾಮಿಯಲ್ ರೆಗ್ರೆಷನ್. ಯೂಸ್ ಬೋಸ್ಟನ್ ಹೌಸಿಂಗ್ ಡೇಟಾ ಸೆಟ್ ಫಾರ್ ದ ಲೀನಿಯರ್ ರೆಗ್ರೆಷನ್ ಆ್ಯಂಡ್ ಆಟೋ MPG ಡೇಟಾ ಸೆಟ್ ಫಾರ್ ದ ಪಾಲಿನಾಮಿಯಲ್ ರೆಗ್ರೆಷನ್. ಓಕೆನಾ? ಸೊ ಇದರಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಲೀನಿಯರ್ ರೆಗ್ರೆಷನ್ನ ಯೂಸ್ ಮಾಡಿ ನಾಯ್ಸಿ ಡೇಟಾಗೆ ಒಂದು ಸ್ಟ್ರೈಟ್ ಲೈನ್ನ ಫಿಟ್ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ ಪಾಲಿನಾಮಿಯಲ್ ರೆಗ್ರೆಷನ್ನ ಯೂಸ್ ಮಾಡಿ ಕರ್ವ್ಡ್ ಲೈನ್ನ ಫಿಟ್ ಮಾಡ್ತಿದ್ದೀವಿ. ಓಕೆನಾ? ಈಗ ಕೋಡ್ಗೆ ಬರೋದಾದರೆ ಇಷ್ಟು ಒಂದು ಲೈಬ್ರರೀಸ್. ಓಕೆನಾ? ಇಂಪೋರ್ಟ್ ನಂಪಾಯ್ ಆಸ್ ಎನ್ ಪಿ ಡಿ, ಇಂಪೋರ್ಟ್ ಪಾಂಡಾಸ್ ಆಸ್ PD ಇವೆರಡು ನಿಮಗೆ ಗೊತ್ತಿದೆ. ಆ್ಯಂಡ್ ದೆನ್ ಮ್ಯಾಟ್ಪ್ಲಾಟ್ಲಿಬ್ ಕೂಡ ಗೊತ್ತು. ಆ್ಯಂಡ್ ದೆನ್ ಈಗ sklearn.model ಸೆಲೆಕ್ಷನ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ? ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಓಕೆನಾ? ನೀವು ಬೇಕು ಅಂದರೆ ಇದಕ್ಕೆ ಸ್ಟಾರ್ ಅಂತನಾದರೂ ಹಾಕ್ಬೋದು. ಆ್ಯಂಡ್ ದೆನ್ sklearn.linear ಮಾಡೆಲ್ನ ನಾವು ಲೀನಿಯರ್ ರೆಗ್ರೆಷನ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಪೈಪ್ಲೈನ್ ಬಂದು ಮೇಕ್ ಪೈಪ್ಲೈನ್ ಪಾಲಿನಾಮಿಯಲ್ ರೆಗ್ರೆಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರೀ ಪ್ರೊಸೆಸಿಂಗ್ ಬಂದು ಪಾಲಿನಾಮಿಯಲ್ ಫೀಚರ್ಸ್ಗೋಸ್ಕರ. ಓಕೆನಾ? ಈಗ ನಾವು ಏನು ಮಾಡ್ತೀವಿ? ಲೀನಿಯರ್ ರೆಗ್ರೆಷನ್ಗೆ ನಾವು ಬೋಸ್ಟನ್ ಹೌಸಿಂಗ್ ಡೇಟಾ ಸೆಟ್ನ ರೀಡ್ ಮಾಡಿ ಅದಕ್ಕೆ ಹಾಕ್ತಿದ್ದೀವಿ. ಆ್ಯಂಡ್ ದೆನ್ ಈ ಡ್ರಾಪ್ನ ಅಂದರೆ ನಾವು ಮಿಸ್ಸಿಂಗ್ ವ್ಯಾಲ್ಯೂಸ್ನ ನಾವು ಇಗ್ನೋರ್ ಮಾಡಲಿಕ್ಕೋಸ್ಕರ ಡ್ರಾಪ್ನ ಅಂತ ಯೂಸ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಫೀಚರ್ ಬಂದು RM ಅಂತ ಇದೆ ಆ್ಯಂಡ್ ಟಾರ್ಗೆಟ್ ಬಂದು ಮೆಡೋ ಅಂತ ಇದೆ. ಈಗ ನೀವು ಡೇಟಾ ಸೆಟ್ನ ನೋಡಿದ್ರೆ ಬೋಸ್ಟನ್ ಹೌಸಿಂಗಲ್ಲಿ RMನ ನಾವು ಫೀಚರಾಗಿ ಕನ್ವರ್ಟ್ ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ಈ ಮೆಡೋನ ನಾವು ಟಾರ್ಗೆಟಿಗೆ ಕನ್ಸಿಡರ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಎಕ್ಸಲ್ಲಿ ನಾನು RMನ ಸ್ಟೋರ್ ಮಾಡ್ತೀನಿ, ವೈಯಲ್ಲಿ ನಾನು ಮೆಡೋನ ಸ್ಟೋರ್ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ನಾನು ಸ್ಪ್ಲಿಟ್ ಮಾಡ್ತಿದ್ದೀನಿ ಡೇಟಾ ಸೆಟ್ನ. ಏನಂತ 20% ನಾನು ಟೆಸ್ಟಿಂಗಿಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ದೆನ್ 80% ಡೇಟಾ ನಾನು ಟ್ರೈನಿಂಗಿಗೆ ಕೊಡ್ತಿದ್ದೀನಿ. ಓಕೆನಾ? 80% ಟ್ರೈನಿಂಗ್ ಆ್ಯಂಡ್ 20% ಟೆಸ್ಟಿಂಗ್. ಈಗ ನಾನು ಅದನ್ನು ಎಕ್ಸ್ ಟೆಸ್ಟ್ ವೈ ಟೆಸ್ಟ್ ಅಂದರೆ ಎಕ್ಸಲ್ಲಿ ವ್ಯಾಲ್ಯೂಸ್ ಇರುತ್ತೆ. ಆ್ಯಂಡ್ ದೆನ್ ಅದನ್ನು ನಾನು ಟ್ರೈನಿಂಗ್ ಆ್ಯಂಡ್ ಟೆಸ್ಟಿಂಗ್ ಅಂತ ಮಾಡ್ತಾಯಿದ್ದೀನಿ. ಸೇಮ್ ಈಗ ಒಂದು ಪ್ರೋಗ್ರಾಮ್ ಕೇಳಿದ್ನಲ್ಲ ಅದೇ ರೀತಿ. ಆ್ಯಂಡ್ ದೆನ್ ಈಗ ನಾನು ಮಾಡೆಲ್ನ ಟ್ರೈನ್ ಮಾಡ್ತಿದ್ದೀನಿ. ಹೇಗೆ? ಲೀನಿಯರ್ ರೆಗ್ರೆಷನ್ ಡಾಟ್ ಫಿಟ್ ಆಫ್ ಎಕ್ಸ್ ಟ್ರೈನ್ ವೈ ಟ್ರೈನ್ ಅಂತ. ಆ್ಯಂಡ್ ದೆನ್ ಈಗ ಅದಕ್ಕೆ ನಾನು ಮಾಡೆಲ್ನ ಟ್ರೈನ್ ಮಾಡಿದ್ದಾಯಿತು. ಅದಕ್ಕೆ ಸ್ಕ್ಯಾಟರ್ ಪ್ಲಾಟ್ ಆ್ಯಂಡ್ ದೆನ್
ಪ್ಲಾಟ್ನ ಮಾಡ್ತಾ ಇದ್ದೀನಿ, ಅಂದರೆ ಲೈನ್ ಪ್ಲಾಟ್ನ. ಓಕೆನಾ? ಹೆಂಗೆ ಸ್ಕ್ಯಾಟರ್ ಪ್ಲಾಟ್ ಬಂದು ಎಕ್ಸ್ ಟೆಸ್ಟ್ ಆ್ಯಂಡ್ ವೈ ಟೆಸ್ಟ್ ಮಾಡ್ತೀನಿ, ಕಲರ್ ಬಂದು ಬ್ಲೂ, ಇದು ಆಪ್ಷನಲ್ ನಿಮಗೆ. ಆ್ಯಂಡ್ ದೆನ್ ಲೇಬಲ್ ಬಂದು ಆ್ಯಕ್ಚುಯಲ್ ಡೇಟಾ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಇದಕ್ಕೆ ಕಲರ್ ರೆಡ್, ಲೇಬಲ್ ಲೀನಿಯರ್ ಫಿಟ್. ಆ್ಯಂಡ್ ದೆನ್ ಮಾಡೆಲ್ ಲೀನಿಯರ್ ರೆಗ್ರೆಷನ್, ಅಂದರೆ ಈ ಮಾಡೆಲ್ಗೆ ನಾನು ಮಾಡೆಲ್ ಡಾಟ್ ಪ್ರಿಡಿಕ್ಟ್ ಆಫ್ ಎಕ್ಸ್ ಟೆಸ್ಟ್ ನಾನು ಪ್ರಿಡಿಕ್ಟ್ ಮಾಡಿ ಪ್ಲಾಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಎಕ್ಸ್ ಲೇಬಲ್ ಬಂದು RM, ವೈ ಲೇಬಲ್ ಬಂದು ಹೌಸ್ ಪ್ರೈಸ್, ಆ್ಯಂಡ್ ದೆನ್ ಟೈಟಲ್ ಬಂದು ಲೀನಿಯರ್ ರೆಗ್ರೆಷನ್. ಈಗ ನಾನು ಪಾಲಿನಾಮಿಯಲ್ ರೆಗ್ರೆಷನ್ಗೆ ಬರ್ತೀನಿ. ಇದರಲ್ಲಿ ಏನು ಮಾಡ್ತಿದ್ದೀನಿ, ಆಟೋ MPGನ ರೀಡ್ ಮಾಡಿ ಡ್ರಾಪ್ನ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ಇದರಲ್ಲಿ ಫೀಚರ್ ಬಂದು ಹಾರ್ಸ್ ಪವರ್, ಆ್ಯಂಡ್ ದೆನ್ ವೈ ಬಂದು ಟಾರ್ಗೆಟ್. ಓಕೆನಾ? ಆ್ಯಂಡ್ ದೆನ್ ಅಗೈನ್ ಇದರಲ್ಲೂ ಕೂಡ ನಾನು 80% ಟ್ರೈನಿಂಗ್ ಆ್ಯಂಡ್ ದೆನ್ 20% ಟೆಸ್ಟಿಂಗಿಗೆ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ಈಗ ನಾನು ಮಾಡೆಲ್ನ ಟ್ರೈನ್ ಮಾಡ್ತೀನಿ. ಹೆಂಗೆ, ಮೇಕ್ ಪೈಪ್ಲೈನ್ ಆಫ್ ಪಾಲಿನಾಮಿಯಲ್ ಫೀಚರ್ಸ್ ಆಫ್ ಡಿಗ್ರಿ ಈಸ್ ಈಕ್ವಲ್ ಟು 2. ನೀವು ಬರೀ 2 ಅಂತ ಬರೋದು ನಡೆಯುತ್ತೆ. ಆ್ಯಂಡ್ ದೆನ್ ಲೀನಿಯರ್ ರೆಗ್ರೆಷನ್ ಆಫ್ ಡಾಟ್ ಫಿಟ್ ಆಫ್ ಎಕ್ಸ್ ಟ್ರೈನ್ ಆ್ಯಂಡ್ ವೈ ಟ್ರೈನ್. ಇಷ್ಟು ಫೀಚರ್ಸ್ನ ನಾನು ಎಕ್ಸ್ ಟ್ರೈನ್ ಹಾಗೂ ವೈ ಟ್ರೈನ್ಗೆ ಅಪ್ಲೈ ಮಾಡಿ ಮಾಡೆಲ್ನ ಜನ್ರೇಟ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಆ ಮಾಡೆಲ್ಗೆ ನಾವು ಒಂದು ಸ್ಮೂತ್ ಕರ್ವ್ನ ಫಾರ್ಮ್ ಮಾಡೋಕ್ಕೋಸ್ಕರ, ಈಗ ಲೀನಿಯರ್ ಬಂದು ಲೀನಿಯರ್ ಕರ್ವ್ ಬರುತ್ತೆ, ಬಟ್ ಅದೇ ನಿಮಗೆ ಸ್ಮೂತ್ ಕರ್ವ್ ಬೇಕು. ಯಾವುದಕ್ಕೆ? ಪಾಲಿನಾಮಿಯಲ್ ರೆಗ್ರೆಷನ್ ಈ ರೀತಿ. ಸೊ ಅದಕ್ಕೋಸ್ಕರ ಕ್ರಿಯೇಟ್ ಸ್ಮೂತ್ ಕರ್ವ್ ಎಕ್ಸ್ ರೇಂಜ್ ಅಂತ ಹಾಕಿ np.lin ಸ್ಪೇಸ್ ಆಫ್ x.min, x.max, 100 ಡಾಟ್ reshape ಆಫ್ -1, 1 ಅಂತ ಹಾಕಿ ಒಂದು ಸ್ಮೂತ್ ಕರ್ವ್ನ ಫಾರ್ಮ್ ಮಾಡ್ತೀನಿ. ಆ್ಯಂಡ್ ದೆನ್ pld.scatter ಆಫ್ x, y, ಕಲರ್ ಈಸ್ ಈಕ್ವಲ್ ಟು ಬ್ಲೂ, ಲೇಬಲ್ ಈಸ್ ಈಕ್ವಲ್ ಟು ಡೇಟಾ. ಆ್ಯಂಡ್ ದೆನ್ ಪ್ಲಾಟಿಂಗಿಗೆ ಬಂದು ಎಕ್ಸ್ ರೇಂಜ್ ಇದನ್ನು ಮಾಡೆಲ್ನ ಪ್ರಿಡಿಕ್ಟ್ ಮಾಡ್ತೀನಿ ಯೂಸಿಂಗ್ ಎಕ್ಸ್ ರೇಂಜ್ ಆಸ್ ಎ ಇನ್ಪುಟ್ ಪ್ಯಾರಾಮೀಟರ್. ಆಯಿತಾ? ಆ್ಯಂಡ್ ಕಲರ್ ಬಂದು ರೆಡ್, ಲೇಬಲ್ ಬಂದು ಪಾಲಿನಾಮಿಯಲ್ ಫಿಟ್. ಆ್ಯಂಡ್ ದೆನ್ ವೈ ಲೇಬಲ್, ಟೈಟಲ್, ಲೆಜೆಂಡ್, ಗ್ರಿಡ್ನ ನಾನೆಲ್ಲ ಪ್ಲಾಟ್ ಮಾಡಿ ಶೋ ಮಾಡ್ತೀನಿ. ಈಗ ಕೊಲಾಬ್ಗೆ ಔಟ್ಪುಟ್ ತೋರಿಸ್ತೀನಿ. ಸೊ ಇದು ನಿಮ್ಮ ಔಟ್ಪುಟ್. ಆಯಿತಾ? ಏನು, ಲೀನಿಯರ್ ರೆಗ್ರೆಷನ್ ಈ ರೀತಿ ಇರುತ್ತೆ. ಇದರಲ್ಲಿ ಬ್ಲೂ ಪಾಯಿಂಟ್ಸ್ ಬಂದು ಆ್ಯಕ್ಚುಯಲ್ ಡೇಟಾ, ಆ್ಯಂಡ್ ದೆನ್ ರೆಡ್ ಲೈನ್ ಬಂದು ಲೀನಿಯರ್ ಫಿಟ್, ಅಂದರೆ ಲೀನಿಯರ್ ಆಗಿ ಒಂದು ಲೈನ್ ಇದೆ. ಆ್ಯಂಡ್ ದೆನ್ RM ಬಂದು ಫೀಚರು, ಹೌಸ್ ಪ್ರೈಸ್ ಬಂದು ಟಾರ್ಗೆಟ್. ಅದೇ ರೀತಿ ಪಾಲಿನಾಮಿಯಲ್ಗೆ ನಾನು ಒಂದು ಕರ್ವ್ಡ್ ಲೈನ್ನ ಮಾಡ್ತೀನಿ, ಸ್ಮೂತ್ ಕರ್ವ್ನ. ಆ್ಯಂಡ್ ದೆನ್ ಹಾರ್ಸ್ ಪವರ್ ಬಂದು ಫೀಚರು, MPG ಬಂದು ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ ಟಾರ್ಗೆಟ್. ಅದ್ರದ್ದು ನಾನು ಲೇಬಲ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಹೋಗೋಣ. ಡೆವಲಪ್ ಅ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ದ ವರ್ಕಿಂಗ್ ಆಫ್ ದ ಡಿಸಿಷನ್ ಟ್ರೀ ಅಲ್ಗಾರಿಥಮ್. ಸೊ ಡಿಸಿಷನ್ ಟ್ರೀ ಅಲ್ಗಾರಿಥಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಯೂಸಿಂಗ್ ದ ಬ್ರೆಸ್ಟ್ ಕ್ಯಾನ್ಸರ್ ಡೇಟಾ ಸೆಟ್. ಆ್ಯಂಡ್ ದೆನ್ ಅಪ್ಲೈ ದಿಸ್ ನಾಲೆಜ್ ಟು ಕ್ಲಾಸಿಫೈ ನ್ಯೂ ಸ್ಯಾಂಪಲ್. ಒಂದು ನ್ಯೂ ಟೆಸ್ಟ್ ಸ್ಯಾಂಪಲ್ನ ತಗೊಂಡು ಆ ಮಾಡೆಲ್ಗೆ ಚೆಕ್ ಮಾಡ್ತೀವಿ. ಈಗ ನಾನು ಕೋಡ್ನ ನಾನು ಡೀಟೇಲಾಗಿ ಕೊಲಾಬಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ 4 ಲೈನ್ ಬಂದು ಲೈಬ್ರರೀಸ್. ಸೊ SQL ಅಂಡ್ ಡೇಟಾ ಸೆಟ್ಸ್ ಬಂದು ಡೇಟಾ ಸೆಟ್ಗೆ ಯೂಸ್ ಮಾಡ್ತಿದ್ದೀವಿ. ನಾವು ಡೈರೆಕ್ಟಾಗಿ ಇಂಟರ್ನೆಟ್ಟಿಂದನೇ ಡೌನ್ಲೋಡ್ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ SQL ಅಂಡ್ ಮಾಡೆಲ್ ಸೆಲೆಕ್ಷನ್. ಸೊ ಏನು ಮಾಡ್ತಿದ್ದೀವಿ ಅಂದರೆ, ಈಗ ನಾವು ಡೇಟಾನ ಟ್ರೈನಿಂಗ್ ಹಾಗೂ ಟೆಸ್ಟಿಗೆ ಸ್ಪ್ಲಿಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಲೈಬ್ರರಿನ ಇಂಪೋರ್ಟ್ ಮಾಡ್ತೀವಿ. ಇನ್ನು SQL ಅಂಡ್ ಟ್ರೀ ಬಂದು ಟ್ರೀಗೋಸ್ಕರ ಡಿಸಿಷನ್ ಟ್ರೀನ ಪ್ಲಾಟ್ ಮಾಡಬೇಕು. ಅದಕ್ಕೋಸ್ಕರ SQL ಅಂಡ್ ಟ್ರೀನ ಯೂಸ್ ಮಾಡ್ತೀವಿ. ಇನ್ನು ಮ್ಯಾಟ್ ಪ್ಲಾಟ್ ನಿಮ್ಗೆ ಎಲ್ಲರಿಗೂ ಗೊತ್ತು, ಅದು ಪ್ಲಾಟಿಂಗಿಗೋಸ್ಕರ ಯೂಸ್ ಮಾಡ್ತಿದ್ದೀವಿ. ಇನ್ನು ಡೇಟಾ ಸೆಟ್ನ ಹೆಂಗೆ ಲೋಡ್ ಮಾಡ್ತೀವಿ ಅಂದರೆ, x, y ಈಸ್ ಈಕ್ವಲ್ ಟು ಲೋಡ್ ಬ್ರೆಸ್ಟ್ ಕ್ಯಾನ್ಸರ್, ಅಂದರೆ ಡೇಟಾ ಸೆಟ್ನ ಸ್ಪೆಸಿಫೈ ಮಾಡ್ತಿದ್ದೀವಿ. ರಿಟರ್ನ್ x, y ಈಸ್ ಈಕ್ವಲ್ ಟು ಟ್ರೂ, ಅಂದರೆ ಈ ಕ್ಯಾಪಿಟಲ್ ಇರಬೇಕು, ಈ x ಅದೊಂದು ನೆನಪಿರಲಿ, ಪ್ಯಾರಾಮೀಟರ್. ಓಕೆನಾ? ಈಗ ಲೆಟ್ಸೆ ಎಕ್ಸಲ್ಲಿ ಏನೇನಿರುತ್ತೆ, ಲೈಕ್ ರೇಡಿಯಸ್ಸು, ಟೆಕ್ಸ್ಚರು, ಆ ರೀತಿ ಎಷ್ಟೊಂದು ಫೀಚರ್ಸ್ ಇರುತ್ತೆ. ಇನ್ನು ಈ ರೀತಿ ಅಂತ ಇರುವಂಥ ಫೀಚರ್ಸ್ನ ಯೂಸ್ ಮಾಡಿಕೊಂಡು ಆ ಕ್ಯಾನ್ಸರಸ್ ಅಥವಾ ನಾನ್ ಕ್ಯಾನ್ಸರಸ್ ಅಂತ ಪ್ರಿಡಿಕ್ಟ್ ಮಾಡುತ್ತೆ ನಮ್ಮ ಮಾಡೆಲ್. ಸೊ ಕ್ಯಾನ್ಸರಸ್ ಅಂದರೆ ಮ್ಯಾಲಿಗ್ನೆಂಟ್ ಅಂತೀವಿ, ಆ್ಯಂಡ್ ನಾನ್ ಕ್ಯಾನ್ಸರಸ್ ಅಂದರೆ ಬೆನಿಗ್ನ್ ಅಂತ ಕರಿತೀವಿ. ಸೊ 0ನ ನಾವು ಕ್ಯಾನ್ಸರಸ್ನ ಡಿನೋಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಆ್ಯಂಡ್ ದೆನ್ 1ನ ನಾನ್ ಕ್ಯಾನ್ಸರಸ್ನ ಡಿನೋಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈಗ ಹೆಂಗಪ್ಪ ಸ್ಪ್ಲಿಟ್ ಆಗುತ್ತೆ ಅಂದರೆ, ಸೊ ಲೆಟ್ಸ್ ಸೇ ನಮ್ಮ ಎಕ್ಸ್ ಇದೆ. ಓಕೆನಾ? ಸೊ ಲೆಟ್ಸ್ ಸೇ ನಮ್ಮ ಎಕ್ಸ್ ಇದೆ, ಇದು ಇನ್ಪುಟ್. ಓಕೆನಾ? ಇದನ್ನು ನಾವು 80%ನ ನಾವು ಟ್ರೈನಿಂಗಿಗೆ ಯೂಸ್ ಮಾಡ್ತೀವಿ, ಆ್ಯಂಡ್ ದೆನ್ 20%ನ ನಾವು ಟೆಸ್ಟಿಂಗಿಗೆ ಯೂಸ್ ಮಾಡ್ತೀವಿ. ಅದೇ ರೀತಿ ಲೇಬಲ್ಸ್ ವೈ, ಓಕೆನಾ, ಅದನ್ನು 80% ಟ್ರೈನಿಂಗಿಗೆ ಆ್ಯಂಡ್ ದೆನ್ 20% ಟೆಸ್ಟಿಂಗಿಗೆ. ಆ್ಯಂಡ್ ದೆನ್ ಇದಕ್ಕೆ ಯೂಸ್ ಮಾಡಿರೋ ವೇರಿಯಲ್ಸ್ ಬಂದು ಎಕ್ಸ್ ಟ್ರೈನ್ ಆ್ಯಂಡ್ ದೆನ್ ಎಕ್ಸ್ ಟೆಸ್ಟ್, ಅದೇ ಥರ ವೈ ಟ್ರೈನ್ ಆ್ಯಂಡ್ ದೆನ್ ವೈ ಟೆಸ್ಟ್. ಈಗ ನಾವು ಕೋಡ್ಗೆ ಬರೋಣ. ಇಲ್ಲಿ ನೀವು ನೋಡ್ಬೋದು, ಎಕ್ಸ್ ಟ್ರೈನ್ 80% ಡೇಟಾ ಇದೆ, ಎಕ್ಸ್ ಟೆಸ್ಟಲ್ಲಿ 20% ಡೇಟಾ ಇದೆ. ಇನ್ ದೆನ್ ವೈ ಟ್ರೈನಲ್ಲಿ 80% ಲೇಬಲ್ಸ್ ಇದೆ, ಆ್ಯಂಡ್ ದೆನ್ ಇದರಲ್ಲಿ ಕೂಡ
20% ಲೇಬಲ್ಸ್ ಇದೆ. ಅದನ್ನು ನಾವು ಏನು ಮಾಡ್ತಿದ್ದೀವಿ, ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಹೇಳಿ x, y ಅಂತ ಹಾಕ್ತಿದ್ದೀವಿ. ಆ್ಯಂಡ್ ದೆನ್ ಟೆಸ್ಟ್ ಸೈಜ್ ಬಂದು 0.2 ಅಂದರೆ ಟೆಸ್ಟ್ ಸೈಜ್ ಬಂದು 20% ಇರಲಿ ಡೇಟಾ. ಓಕೆನಾ, ಇರುವಂತಹ ಡೇಟಾ ಸೆಟ್ 20% ಟೆಸ್ಟಿಂಗಿಗೆ ಇರಲಿ. ಆ್ಯಂಡ್ ದೆನ್ ರ್ಯಾಂಡಮ್ ಸ್ಟೇಟ್ ಈಸ್ ಈಕ್ವಲ್ ಟು 42 ಅಂದರೆ ಈಗ ಕೆಲವೊಂದು ಸತಿ ಡೇಟಾದ ಸೆಟ್ಟಲ್ಲಿ ಜಾಸ್ತಿ ಡೇಟಾ ಇರ್ಬೋದು, ಇಲ್ಲ ಕೆಲವೊಂದು ಸತಿ ಸ್ವಲ್ಪ ಇರ್ಬೋದು. ಎಷ್ಟೇ ಡೇಟಾ ಸೆಟ್ ಇರಲಿ, ಇರೆಸ್ಪೆಕ್ಟಿವ್ ಆಫ್ ದ ಡೇಟಾ ಕರೆಕ್ಟಾಗಿ 80-20 ಆಗಿ ಡಿವೈಡ್ ಆಗಲಿ ಅಂತ ಹೇಳುತ್ತೆ ರ್ಯಾಂಡಮ್ ಸ್ಟೇಟ್ 42. ಓಕೆನಾ, ಈಗ ನೆಕ್ಸ್ಟ್ ಬರೋಣ. ಈಗ ಮಾಡೆಲ್ನ ಕ್ರಿಯೇಟ್ ಮಾಡಬೇಕು. ಹೆಂಗೆ ಮಾಡುತ್ತೆ, ಮಾಡೆಲ್ ಇಸ್ ಈಕ್ವಲ್ ಟು ಡಿಸಿಷನ್ ಟ್ರೀ ಕ್ಲಾಸಿಫೈಯರ್ ಅಂದರೆ ಡಿಸಿಷನ್ ಟ್ರೀ ಕ್ಲಾಸಿಫೈಯರ್ನ ಯೂಸ್ ಮಾಡಿ ಡಾಟ್ ಫಿಟ್ ಏನು ಮಾಡ್ತಿದ್ದೀವಿ, ಟ್ರೈನ್ ಮಾಡ್ತಿದ್ದೀವಿ. ಯಾವುದನ್ನ, ಎಕ್ಸ್ ಟ್ರೈನ್ನ ವೈ ಟ್ರೈನ್ನ. ಎಕ್ಸ್ ಟ್ರೈನಲ್ಲಿ ವ್ಯಾಲ್ಯೂಸ್ ಇರುತ್ತೆ ಅಂದರೆ ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್ದು. ಇನ್ನು ವೈ ಟ್ರೈನಲ್ಲಿ ಅದರದ್ದು ಲೇಬಲ್ಸ್ ಇರುತ್ತೆ ಅಂದರೆ ಮ್ಯಾಲಿಗ್ನೆಂಟಾ ಅಂದರೆ ಕ್ಯಾನ್ಸರಸ್ ಅಥವಾ ನಾನ್ ಕ್ಯಾನ್ಸರಸಾ ಅಂತ. ಆ್ಯಂಡ್ ದೆನ್ ಅದಕ್ಕೆ ಒಂದು ಪ್ರತ್ಯೇಕವಾದ ಸ್ಕೋರ್ ಬರುತ್ತೆ. ಹೆಂಗೆ, ಸೊ ನಾವು ಕಂಪೇರ್ ಮಾಡ್ತೀವಿ ನಮ್ಮ ಪ್ರಿಡಿಕ್ಟೆಡ್ ವ್ಯಾಲ್ಯೂ ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂ ಸೇಮ್ ಇದೆಯಾ ಅಥವಾ ಎಷ್ಟು ಕ್ಲೋಸ್ ಇದೆ ಅದನ್ನು ಕನ್ಸಿಡರ್ ಮಾಡಿ ನಾವು ಆ್ಯಕ್ಯುರಸಿ ಸ್ಕೋರ್ನ ಕೊಡ್ತೀವಿ ಬಿಟ್ವೀನ್ 0 to 1. ಆಯಿತಾ. ಆ್ಯಂಡ್ ದೆನ್ ಈಗ ಅದನ್ನು ಆ್ಯಕ್ಯುರಸಿ ಸ್ಕೋರ್ನ ನಾವು ಈಗ 0.94 ಅಂತ ಇದೆ. ಸೊ ಅದು ನಮಗೆ ಪರ್ಸೆಂಟೇಜಲ್ಲಿ ಬೇಕು. ಸೊ ಅದಕ್ಕೆ ನಾವು ಇಂಟು 100 ಮಾಡಿ ಆ್ಯಕ್ಯುರಸಿ ಅಂತ ಪ್ರಿಂಟ್ ಮಾಡ್ತೀವಿ. ಓಕೆನಾ, ಈಗ ನಮಗೆ ಪ್ರಿಡಿಕ್ಷನ್ ಮಾಡಬೇಕು. ಹೆಂಗೆ ಪ್ರಿಡಿಕ್ಟ್ ಮಾಡ್ತೀವಿ, ಮಾಡೆಲ್ ಡಾಟ್ ಪ್ರಿಡಿಕ್ಟ್ ಆಫ್ ಎಕ್ಸ್ ಟೆಸ್ಟ್. ಈಗ ಎಕ್ಸ್ ಟೆಸ್ಟ್ ಪ್ಯಾರಾಮೀಟರ್ ಬಂದು ಎಕ್ಸ್ ಅಂದರೆ ಕರೆಂಟಾಗಿ ಟೆಸ್ಟ್ ಆಗ್ತಿರುವಂಥ ಡೇಟಾ ಪಾಯಿಂಟು ಯಾವುದಕ್ಕೆ ಬರುತ್ತೆ ಅಂದರೆ ಕ್ಲೋಸ್ಲಿ ಯಾವುದಕ್ಕಿದೆ. ಒಂದು 1 ಅಂದರೆ ನಾನ್ ಕ್ಯಾನ್ಸರಸ್ ಅಥವಾ 0 ಅಂದರೆ ಕ್ಯಾನ್ಸರಸ್. ಸೊ ಇವೆರಡರಲ್ಲಿ ಯಾವುದು ಕ್ಲೋಸ್ ಇದೆ ಅದ್ರ ವ್ಯಾಲ್ಯೂ ಬರುತ್ತೆ. ಈಗ ನಮಗೆ ಇದರಲ್ಲಿ 1 ಅಂತ ಬಂದಿದೆ. ಸೊ ಈಗ 1 ಬಂದು ಬೆನಿಗ್ನ್ ಅಂದರೆ ನಾನ್ ಕ್ಯಾನ್ಸರಸ್ ಅಲ್ವಾ. ಸೊ ಅದಕ್ಕೆ ನಾವು ಈಗ ನಮಗೆ ನಂಬರಲ್ಲಿ ಸಿಗಿದೆ, ಅದನ್ನು ನಾವು ಟೆಕ್ಸ್ಟಾಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಈ ಲೈನ್ನ ಬರೆದಿದ್ದೀನಿ, ಪ್ರಿಡಿಕ್ಷನ್ ಮ್ಯಾಲಿಗ್ನೆಂಟ್ ಬೆನಿಗ್ನ್ ಅಂದರೆ ಈಗ ಪ್ರಿಡಿಕ್ಷನ್ ವ್ಯಾಲ್ಯೂ 0 ಬಂದರೆ ಮ್ಯಾಲಿಗ್ನೆಂಟ್ ಅಂತ ಬರಲಿ, 1 ಅಂತ ಬಂದರೆ ಬೆನಿಗ್ನ್ ಅಂತ ಬರಲಿ. ಈಗ ನಮಗೆ 1 ಬಂದಿದೆ. ಓಕೆನಾ, ಸೊ ಅದಕ್ಕೆ 0 ಮ್ಯಾಲಿಗ್ನೆಂಟು, 1 ಬೆನಿಗ್ನು. ಸೊ ಅದಕ್ಕೆ ಬೆನಿಗ್ನ್ ಅಂತ ಪ್ರಿಂಟ್ ಆಗಿದೆ. ಆ್ಯಂಡ್ ದೆನ್ PLT ಡಾಟ್ ಫಿಗರ್ ಒಂದು ಫಿಗರ್ ಸೈಜ್ನ ಸ್ಪೆಸಿಫೈ ಮಾಡ್ತಿದ್ದೀವಿ. ಇನ್ನು ಪ್ಲಾಟ್ ಅಂಡರ್ಸ್ಕೋರ್ ಟ್ರೀ ಆಫ್ ಮಾಡೆಲ್ನ ನಾವು ಟ್ರೀನ ಪ್ಲಾಟ್ ಮಾಡ್ತೀವಿ. ಆ್ಯಂಡ್ ಫೀಲ್ಡ್ ಈಸ್ ಈಕ್ವಲ್ ಟು ಟ್ರೂ ಅಂದರೆ ಈಗ ನಾವು ಇದನ್ನು ಫೀಲ್ಡ್ ಈಸ್ ಈಕ್ವಲ್ ಟು ಟ್ರೂ ಅಂತ ಕೊಟ್ಟಿಲ್ಲ ಅಂದರೆ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ಥರ ಬರುತ್ತೆ, ಇಲ್ಲಿ ಕಲರ್ ಇದೆ. ಸೊ ಅದಕ್ಕೋಸ್ಕರ ಫೀಲ್ಡ್ ಈಸ್ ಈಕ್ವಲ್ ಟು ಟ್ರೂ. ಆ್ಯಂಡ್ ದೆನ್ PLT ಡಾಟ್ ಶೋ ಬಂದು ಇಮೇಜ್ನ ತೋರಿಸೋದಕ್ಕೆ. ಈಗ 9th ಪ್ರೋಗ್ರಾಮ್ಗೆ ಬರೋಣ. ಡೆವಲಪ್ ಅ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ದ ನೇವ್ ಬೇಸ್ ಕ್ಲಾಸಿಫೈಯರ್ ಕನ್ಸಿಡರಿಂಗ್ ಆಲಿಫಿಟಿ ಬೇಸ್ಡ್ ಡೇಟಾ ಸೆಟ್ ಫಾರ್ ಟ್ರೈನಿಂಗ್. ಓಕೆನಾ, ಈಗ ನಾವು 8th ಮಂತಲ್ಲಿ ಏನು ಮಾಡ್ತಿದ್ವಿ, ಡಿಸಿಷನ್ ಟ್ರೀನ ಪ್ಲಾಟ್ ಮಾಡ್ತಿದ್ವಿ ಅಲ್ವಾ. ಅದೇ ರೀತಿ ನಾವು ಇದರಲ್ಲಿ ಆಲಿವಿಟಿ ಫೇಸ್ ಡೇಟಾ ಸೆಟ್ನ ಯೂಸ್ ಮಾಡಿ ನೇವ್ ಬೇಸ್ ಕ್ಲಾಸಿಫೈಯರ್ನ ಮಾಡ್ತೀವಿ. ಸೇಮ್ ಅದೇ ರೀತಿ ಆ್ಯಕ್ಯುರಸಿ ನಾವು ಚೆಕ್ ಮಾಡ್ತೀವಿ. ಆ್ಯಂಡ್ ದೆನ್ ಅದ್ರ ಇಮೇಜಸ್ನ ನಾವು ಪ್ರಿಂಟ್ ಮಾಡ್ತೀವಿ. ಓಕೆನಾ, ಇಷ್ಟೇ ನಿಮ್ಗೆ ಕೊಡಿರೋದು. ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೀನಿ. ಈ 4 ಲೈನ್ ಬಂದು ಲೈಬ್ರರೀಸ್. ಈಗ ನೀವು ಅದರಲ್ಲಿ ಏನು ಮಾಡ್ತಿದ್ರಿ, SQL ಡಾಟ್ ಡೇಟಾ ಸೆಟ್ ಅಂದರೆ 8th ಪ್ರೋಗ್ರಾಮಲ್ಲೂ ಸೇಮ್ ಟು ಸೇಮ್ ಇತ್ತು ಈ ಲೈನ್. ಇದನ್ನು ಸ್ಟಾರ್ ಅಂತ ಹಾಕೋಬೋದು. ಆ್ಯಂಡ್ ದೆನ್ SQL ಮಾಡೆಲ್ ಸೆಲೆಕ್ಷನ್ ಇಂಪೋರ್ಟ್ ಸ್ಟಾರ್ ಅಂತ ಹಾಕ್ಬೋದು. ನಾನು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ನನಗೆ ನೆನಪಾಗಲ್ಲ ಎಕ್ಸಾಮಲ್ಲಿ, ಸೊ ಅದಕ್ಕೋಸ್ಕರ ನಾನು ಸ್ಟಾರ್ ಅಂತ ಹಾಕಿ ಬರಿಬೋದು. ಆ್ಯಂಡ್ ದೆನ್ ಇದು ಫ್ರಮ್ SQL ಡಾಟ್ ನೇವ್ ಬೇಸ್ ಇಂಪೋರ್ಟ್ ಸ್ಟಾರ್ ಅಂತ ಹಾಕ್ಬೋದು. ನಾನು ಗಾಷಿಯನ್ NB ಅಂತ ಬರೆದಿದ್ದೀನಿ. ಆ್ಯಂಡ್ ದೆನ್ ಇಂಪೋರ್ಟ್ ಮ್ಯಾಟ್ಪ್ಲಾಟ್ಲಿಬಸ್ PLT ಇದು ಪ್ಲಾಟಿಂಗಿಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಈಗ ಡೇಟಾ ಸೆಟ್ನ ಲೋಡ್ ಮಾಡಬೇಕು. ಹೆಂಗೆ ಮಾಡ್ತೀವಿ, x, y ಫೆಚ್ ಆಲಿಬಿಟ್ರಿ ಫೇಸಸ್ ಅಂದರೆ ಡೇಟಾ ಸೆಟ್ನ ನೇಮ್ ಹಾಕಿ ರಿಟರ್ನ್ XY ಈಸ್ ಈಕ್ವಲ್ ಟು ಟ್ರೂ ಅಂತ ಹಾಕ್ತೀನಿ. ಓಕೆನಾ, ಈಗ ಡೇಟಾ ಸೆಟ್ನ ನಾನು 8th ಪ್ರೋಗ್ರಾಮಲ್ಲಿ 80% ಹಾಗೂ 20% ಆಗಿ ಡಿವೈಡ್ ಮಾಡ್ತಿದ್ದೆ. ಇದರಲ್ಲಿ ನಾನು ಏನು ಮಾಡ್ತಿದ್ದೀನಿ, 70 ಹಾಗೂ 30% ಅಂದರೆ 70% ನಾನು ಟ್ರೈನಿಂಗಿಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ 30% ವ್ಯಾಲ್ಯೂನ ನಾನು ಟೆಸ್ಟಿಂಗಿಗೆ ಯೂಸ್ ಮಾಡ್ತಿದ್ದೀನಿ. ಈಗ ಈ ಎಕ್ಸ್ ಟ್ರೈನು ಮತ್ತು ಈ ವೈ ಟ್ರೈನು ಬಂದು ಇದು ಟ್ರೈನಿಂಗಿಗೆ ಹಾಗೂ ಇದು ಟೆಸ್ಟಿಂಗಿಗೆ. ಓಕೆನಾ, ಇವೆರಡು ಬಂದು ಡೇಟಾ ಪಾಯಿಂಟ್ಸ್ ಇರುತ್ತೆ ಎಕ್ಸ್ ಟ್ರೈನ್ ಹಾಗೂ ಎಕ್ಸ್ ಟೆಸ್ಟಲ್ಲಿ. ಇನ್ನು ವೈ ಟ್ರೈನಲ್ಲಿ ಬಂದು ಲೇಬಲ್ಸ್ಗಳು ಇರುತ್ತೆ. ಸೇಮ್ 70-30 ಆ ರೀತಿ ಡಿವೈಡ್ ಆಗಿರುತ್ತೆ. ಈಗ ನಾವು ಅದಕ್ಕೆ ಮಾಡೆಲ್ನ ಫಾರ್ಮ್ ಮಾಡೋಕೆ ಹೆಂಗೆ ಮಾಡ್ತೀವಿ, ನೇವ್ ಬೇಸ್ನ ಮಾಡೋಕ್ಕೋಸ್ಕರ ಗಾಷಿಯನ್ NBನ ಯೂಸ್ ಮಾಡ್ತಿದ್ದೀವಿ. ಗಾಷಿಯನ್ ನೇವ್ ಬೇಸ್. ಓಕೆನಾ, N ಅಂದರೆ ನೇವು, B ಅಂದರೆ ಬೇಸ್. ಓಕೆನಾ, ಗಾಷಿಯನ್ ನೇವ್ ಬೇಸ್ ಡಾಟ್ ಫಿಟ್ ಆಫ್ ಎಕ್ಸ್ ಟ್ರೈನ್ ಹಾಗೂ ವೈ ಟ್ರೈನ್. ಮಾಡೆಲ್ನ ಟ್ರೈನ್ ಮಾಡೋಕ್ಕೋಸ್ಕರ ನಾವು ಟ್ರೈನಿಂಗ್ ವ್ಯಾಲ್ಯೂಸ್ನ ಯೂಸ್ ಮಾಡ್ತೀನಿ, ಎಕ್ಸ್ ಟ್ರೈನ್ ಹಾಗೂ ವೈ ಟ್ರೈನ್. ಈಗ ಅದನ್ನು ಆ್ಯಕ್ಯುರಸಿ ಮಾಡಬೇಕು, ಚೆಕ್ ಮಾಡಬೇಕು ಅಲ್ವಾ. ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ಎಕ್ಸ್ ಟೆಸ್ಟ್ ಹಾಗೂ ವೈ ಟೆಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ, ಮಾಡೆಲ್ ಡಾಟ್ ಸ್ಕೋರ್. ಈಗ ಈ ಮಾಡೆಲ್ ಡಾಟ್ ಸ್ಕೋರ್ ಬಂದು 0 ಇಂದ 1 ಒಳಗಡೆ ಒಂದು ರೇಂಜ್ನ ಸ್ಕೋರ್ನ ಕೊಡುತ್ತೆ. ಸೊ ಅದು ನಮ್ಗೆ ಪರ್ಸೆಂಟೇಜಲ್ಲಿ ಬೇಕು, ಅದಕ್ಕೋಸ್ಕರ ಇಂಟು 100ನ ಮಾಡಿ ಅದನ್ನು ನಾನು ಪ್ರಿಂಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಇಮೇಜಸ್ನ ಪ್ಲಾಟ್ ಮಾಡಬೇಕು, ಆಯಿತಾ. ಸೊ ಅದಕ್ಕೆ ಮಾಡೋಕ್ಕೋಸ್ಕರ F, G PLT ಡಾಟ್ ಸಬ್ಪ್ಲಾಟ್ಸ್ ಆಫ್ 3, 5 ಅಂದರೆ ನಾನು ಒಂದು ರೋ ಅಲ್ಲಿ 1 ರೋ 2 ರೋ 3 ರೋ
ಆ್ಯಂಡ್ ದೆನ್ ಕಾಲಮ್ಸ್ ಬಂದು 1 2 3 4 5 ಅದೇ ರೀತಿ ರೋಸ್ ಕಾಲಮ್ಸ್ ಅಂತ ಸ್ಪೆಸಿಫೈ ಮಾಡಿದ್ದೀನಿ. ಆ್ಯಂಡ್ ದೆನ್ ಈಗ ಲೆಟ್ಸೆ ನೀವು ಪ್ರತಿಯೊಂದು ಇಮೇಜ್ನು ಇಟ್ರೇಷನ್ ಮಾಡಬೇಕು. ಡೇಟಾ ಸೆಟಲ್ಲಿ ಎಷ್ಟೊಂದು ಇಮೇಜಸ್ ಇರುತ್ತೆ. ಸೊ ಆ ಇಟ್ರೇಷನ್ನ ಪರ್ಫಾರ್ಮ್ ಮಾಡೋಕ್ಕೋಸ್ಕರ ಫಾರ್ ಐ ಕಾಮ ಜೆ ಇನ್ ಎನ್ಯುಮರೇಷನ್ ಈ ಜಿ ಡಾಟ್ ಟ್ರಾವೆಲ್ ಏನಪ್ಪ ಅಂದರೆ, ಈಗ ನಾವು ಇಮೇಜ್ನ ನೀವು ನೋಡಿದ್ರೆ ಈ ರೀತಿ ಇದೆ ಗ್ರಿಡ್ ಫಾರ್ಮಲ್ಲಿ. ಸೊ ಅದರ ರೀಡ್ ಮಾಡೋಕ್ಕೋಸ್ಕರ ನಿಮಗೆ ಲೀನಿಯರ್ ಆಗಿ ಬೇಕು. ಸೊ ಆ ಲೀನಿಯರ್ ಕನ್ವರ್ಟ್ ಮಾಡುತ್ತೆ ಈ ಡಾಟ್ ಟ್ರಾವೆಲ್ ಅನ್ನೋದು. ಓಕೆನಾ. ಆ್ಯಂಡ್ ದೆನ್ ಈ ಜೆ ಡಾಟ್ ಐ ಎಮ್ ಶೋ ಬಂದು ಒಂದು ಕಂಪ್ಯೂಟರ್ ವಿಷನ್ನ ಆಪರೇಷನ್ ಟೂಲ್. ಓಕೆನಾ. ಅದನ್ನು ನಾನು ಇಮೇಜ್ನ ತೋರ್ಸೋಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ಎಕ್ಸ್ ಟೆಸ್ಟ್ ಆಫ್ ಐ ಅಂದರೆ ಇಂಡೆಕ್ಸ್ ಪೊಸಿಷನ್ ಯಾವುದ್ರದ್ದು ಎಕ್ಸ್ ಟೆಸ್ಟಲ್ಲಿರುವಂಥ ಒಂದು ಇಂಡೆಕ್ಸ್ ಪೊಸಿಷನ್ ಇಮೇಜ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆನಾ. 30% ಇಮೇಜಸ್ನ. ಓಕೆನಾ. ದೆನ್ ರೀಶೇಪ್ ಮಾಡ್ತಿದ್ದೀನಿ 64 ಪಿಕ್ಸೆಲ್ಸ್. ಓಕೆನಾ. ಆ್ಯಂಡ್ ಸಿ ಮ್ಯಾಪ್ ಗ್ರೇ ಅಂದರೆ ಗ್ರೇ ಕಲರ್ಡ್ ಇಮೇಜ್. ಆ್ಯಂಡ್ ದೆನ್ ಆ ಇಮೇಜ್ಗೆ ಇಲ್ಲಿ 15 0 24 ಅಂತ ಇದೆಯಲ್ಲ, ಆ ಟೈಟಲ್ನ ಸೆಟ್ ಮಾಡೋಕ್ಕೋಸ್ಕರ ಈ ಸೆಟ್ ಟೈಟಲ್ ಯೂಸ್ ಮಾಡಿ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ರೀತಿಯ ಪರ್ಸನ್ ಎಷ್ಟು ಜನ ಇದ್ದಾರೆ, ಅಂದರೆ ಎಷ್ಟು ಜನದ ಡೇಟಾ ಸೆಟ್ಟಲ್ಲಿ ಇದೆ ಅಂತ. ಓಕೆನಾ. ಇದೊಂದೇ ಪರ್ಸನ್ದು ಡಿಫ್ರೆಂಟ್ ಎಮೋಷನ್ಸಲ್ಲಿ ಇರುತ್ತೆ. ಈಗ ಇವನನ್ನು ನೋಡ್ಬೋದು ನೀವು, ಒಂದೇ ಇಮೇಜ್ ಇದೆ. ಓಕೆನಾ. ಅದೇ ರೀತಿ ಈಗ ನೆಕ್ಸ್ಟು ಜೆ ಡಾಟ್ ಸೆಟ್ ಟೈಟಲಲ್ಲಿ ಇದನ್ನು ನೀವು ಬರೀತೀರ ಮಾಡಲ್ ಡಾಟ್ ಪ್ರಿಡಿಕ್ಟ್ ಆಫ್ ಎಕ್ಸ್ ಟೆಸ್ಟ್ ಆಫ್ ಐ ಆಫ್ 0. ಓಕೆನಾ. ಅಂದರೆ ಈಗ ಇಂಡೆಕ್ಸ್ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಇವನು ಒಂದೇ ಇಮೇಜ್ ಇದೆ, ಸೊ ಅದಕ್ಕೆ 0 ಅಂತ ಇದೆ. ಓಕೆನಾ. ಆ್ಯಂಡ್ ದೆನ್ ಈ ಆ್ಯಕ್ಸಿಸ್ ಏನಾದರೂ ಆಫ್ ಅಂತ ಇದನ್ನು ಕಮೆಂಟ್ ಮಾಡಿದ್ದೀನಿ. ಆಕ್ಸಿಸ್ ಆಫ್ ಆಫ್ ಇದ್ದರೆ ಆವಾಗ ಈ ಇಮೇಜಲ್ಲಿರುವಂಥ ಈ ವ್ಯಾಲ್ಯೂಸ್ ಬರ್ತದೆ. ಸೊ ನಿಮಗೆ ಆ ವ್ಯಾಲ್ಯೂಸ್ ಬೇಡ ಅಂತ ಅಂದರೆ, ಈಗ ನಾನು ಜೆ ಡಾಟ್ ಆ್ಯಕ್ಸಿಸ್ನ ಆಫ್ ಮಾಡಿದೆ, ಆವಾಗ ನಿಮಗೆ ಕ್ಲಿಯರ್ಡ್ ಹಾಗೆ ಗ್ರಿಡ್ಸ್ ಸೈಡಲ್ಲಿ ಇದಿತ್ತಲ್ಲ ಆ್ಯಕ್ಸಿಸ್ ವ್ಯಾಲ್ಯೂಸ್, ಆ ಆ್ಯಕ್ಸಿಸ್ ವ್ಯಾಲ್ಯೂಸ್ ಇರೋದಿಲ್ಲ. ಆ್ಯಂಡ್ ದೆನ್ PLT ಡಾಟ್ ಟೈಟ್ ಲೇಔಟ್ ಒಂದು ಓವರ್ಲ್ಯಾಪ್ ಆಗಬಾರ್ದು ಅಂತ ಆ್ಯಂಡ್ PLT ಡಾಟ್ ಶೋ ಬಂದು ತೋರ್ಸೋಕ್ಕೋಸ್ಕರ. ಈಗ 10ನೇ ಪ್ರೋಗ್ರಾಮ್ಗೆ ಬರೋಣ. ಡೆವಲಪ್ ಅ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ K-means clustering using Windscoin breast cancer dataset and visualize the clustering result. ಸೊ ನಾವು K-meansನ ಅಪ್ಲೈ ಮಾಡ್ತಿದ್ದೀವಿ ಯಾವುದಕ್ಕೆ, Windscoin breast cancer datasetಗೆ. ಆ್ಯಂಡ್ ದೆನ್ ಅದನ್ನು ನಾವು ವಿಜುವಲೈಸೇಷನ್ ಆಗಿ ತೋರಿಸ್ತೀವಿ. ಸೊ ನಿಮ್ಮ ಕೋಡ್ ಇರೋದು ಇಷ್ಟೇನಾ, ಇದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ 4 ಲೈನ್ ಬಂದು ನೀವು ಎಲ್ಲ ಪ್ರೋಗ್ರಾಮಲ್ಲಿ ಏನು ಬರ್ತಿದ್ದೀರಲ್ಲ ಅದೇ ಇದೆ ಆಲ್ಮೋಸ್ಟ್. ಈಗ ನೀವು ನೋಡಿ, ಪಾಂಡಾಸ್ನ ನೀವು ಡೇಟಾ ಫ್ರೇಮ್ಗೆ ರೀಡ್ ಮಾಡಿದ್ದೀರಾ, ಮ್ಯಾಟ್ ಪ್ಲಾಟ್ನ ಪ್ಲಾಟಿಂಗಿಗೆ. ಈಗ PCನ ನೀವು 3rd ಪ್ರೋಗ್ರಾಮಲ್ಲೂ ಯೂಸ್ ಮಾಡಿದ್ದೀರಾ, 8th ಪ್ರೋಗ್ರಾಮಲ್ಲೂ ಯೂಸ್ ಮಾಡಿದ್ದೀರಾ. ಆ್ಯಂಡ್ ದೆನ್ ಈ ಲೈನ್ ಬಂದು ಫ್ರಮ್ sklearn ಡಾಟ್ ಕ್ಲಸ್ಟರ್, ಅಂದರೆ ನಾವು ಕ್ಲಸ್ಟರಿಂಗ್ ಮಾಡೋಕ್ಕೆ ಗ್ರೂಪ್ ಮಾಡೋದಕ್ಕೋಸ್ಕರ K-meansನ ಇಂಪೋರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ ಈ ಲೈನ್ ಬಂದು ಡೇಟಾ ಸೆಟ್ನ ರೀಡ್ ಮಾಡಿ ಪ್ರಿಂಟ್ ಮಾಡಿದ್ದೀನಿ ನಾನು. ಸೊ ಇದು ನಿಮ್ಮ ಡೇಟಾ ಸೆಟ್. ಓಕೆನಾ. ಆ್ಯಂಡ್ ದೆನ್ ಈ ಡೇಟಾ ಸೆಟ್ಟಲ್ಲಿ ನಿಮಗೆ ID ಮತ್ತು ಡಯಾಗ್ನೋಸಿಸ್ ಇದೆ. ಆ್ಯಂಡ್ ದೆನ್ ಇದರಲ್ಲಿ ಅನ್ನೇಮ್ಡ್ ಅಂತ 32 ಅಂತ ಇದೆ. ಸೊ ಈ ಅನ್ನೇಮ್ಡ್ 32 ಬಂದು ಸ್ಟ್ರಿಂಗ್. ಆ್ಯಂಡ್ ದೆನ್ ಈ ಡಯಾಗ್ನೋಸಿಸ್ ಕೂಡ ಒಂದು ಸ್ಟ್ರಿಂಗ್. ಸೊ ಇವೆರಡು ನಾವು ಯೂಸ್ ಮಾಡೋಕ್ಕಾಗಲ್ಲ, ಸೊ ಅದನ್ನು ರಿಮೂವ್ ಮಾಡಬೇಕು. ಅದ್ರ ಜೊತೆಗೆ ಈ ID ಕೂಡ ನಾವು ಏನೂ ಲೆಕ್ಕ ಕನ್ಸಿಡರೇಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನ್ಯೂಮರಿಕಲ್ ಆಟ್ರಿಬ್ಯೂಟ್, ಬಟ್ ಅದು ID ಆಗಿರೋದ್ರಿಂದ ಯೂಸ್ ಮಾಡಲ್ಲ. ಸೊ ಅದಕ್ಕೆ ಆ 3ನ ರಿಮೂವ್ ಮಾಡಬೇಕು. ಹೆಂಗೆ ಮಾಡ್ತೀವಿ ಅಂದರೆ ಡೇಟಾ ಡಾಟ್ ಡ್ರಾಪ್ ಇಂದ ಸ್ಪೆಸಿಫೈ ಮಾಡ್ತೀವಿ ಕಾಲಮ್ ನೇಮ್ನ. ಅನ್ನೇಮ್ 32 ID ಡಯಾಗ್ನೋಸಿಸ್ ಇವು 3ನು ರಿಮೂವ್ ಮಾಡು. ಆ್ಯಂಡ್ ದೆನ್ ಆಕ್ಸಿಸ್ 1 ಆ್ಯಂಡ್ ಎರರ್ಸ್ ಈಸ್ ಈಕ್ವಲ್ ಟು ಇಗ್ನೋರ್. ಈ ಎರರ್ಸ್ ಈಸ್ ಈಕ್ವಲ್ ಟು ಇಗ್ನೋರ್ ಅಂದರೆ ಸಪೋಸ್ ಈ ಕಾಲಮ್ ಏನಾದರೂ ಪ್ರೆಸೆಂಟ್ ಇಲ್ಲ ಅಂದರೆ ಆವಾಗ ಅದನ್ನು ಇಗ್ನೋರ್ ಮಾಡು ಅಂತ. ಈಗ ಈ ಎಕ್ಸಲ್ಲಿ ಅದು ಸ್ಟೋರ್ ಆಗಿದೆ, ಏನು ರಿಮೂವ್ ಆಗಿ ಯಾವ್ದು ಬೇಕೋ ಅದು ನೀವು ನೋಡ್ಬೋದು. ಇದರಲ್ಲಿ ID ಇಲ್ಲ, ಡಯಾಗ್ನೋಸಿಸ್ಸು ಇಲ್ಲ, ಅಂದರೆ ಅನ್ನೇಮ್ 32 ಕೂಡ ಇಲ್ಲ. ಇದಕ್ಕೆ ನಾವು K-meansನ ಅಪ್ಲೈ ಮಾಡ್ತೀವಿ. ಹೆಂಗೆ, K-means ಆಫ್ 2 ಅಂದರೆ 2 ಕ್ಲಸ್ಟರ್ಸ್ 2 ಗ್ರೂಪ್ಸ್ನ ಫಾರ್ಮ್ ಮಾಡು. ಆ್ಯಂಡ್ ದೆನ್ ಅದನ್ನು ಫಿಟ್ ಆಫ್ ಎಕ್ಸ್. ಓಕೆನಾ. ಅದನ್ನು ಪ್ರಿಂಟ್ ಮಾಡಿ 2 ಕ್ಲಸ್ಟರ್ಸ್ ಫಾರ್ಮ್ ಆಗಿದೆ ಅಂತ ತೋರಿಸ್ತಿದೆ. ಯಾವ ಡೇಟಾ ಸೆಟ್ನ ಇಂಪೋರ್ಟ್ ಮಾಡಿದ್ವಿ, ಈ ಡೇಟಾ ಸೆಟ್ನ. ಓಕೆನಾ, ರಿಮೂವ್ ಆಗಿರುವಂಥ ಕಾಲಮ್ಸ್ನ. ಆ್ಯಂಡ್ ದೆನ್ ಇದಕ್ಕೆ PCಯನ್ನು ನಾವು ನೆಕ್ಸ್ಟ್ ಹಾಕ್ತೀವಿ. ಹೆಂಗೆ, PC ಆಫ್ 2 ಡಾಟ್ ಫಿಟ್ ಟ್ರಾನ್ಸ್ಫಾರ್ಮ್ ಆಫ್ ಎಕ್ಸ್. ಅಂದರೆ ನಾವು ಈ ಡೇಟಾ ಸೆಟ್ಗೆ ಅಂದರೆ ID ಮತ್ತು ಡಯಾಗ್ನೋಸಿಸ್ ರಿಮೂವ್ ಆಗಿರುವಂಥ ಕಾಲಮ್ಗೆ PCಯನ್ನು ಅಪ್ಲೈ ಮಾಡ್ತೀವಿ. ಆ್ಯಂಡ್ ದೆನ್ ನಿಮಗೆ PC1 ಹಾಗೂ PC2 ವ್ಯಾಲ್ಯೂ ಸಿಗುತ್ತೆ, ಅಂದರೆ ಕೋಆರ್ಡಿನೇಟ್ಸ್ನ ಪ್ಲಾಟ್ ಮಾಡೋಕ್ಕೆ ಸ್ಕ್ಯಾಟರ್ ಪ್ಲಾಟಲ್ಲಿ. ಆ್ಯಂಡ್ ದೆನ್ ಈಗ ಸ್ಕ್ಯಾಟರ್ ಪ್ಲಾಟ್ನ ಪ್ಲಾಟ್ ಮಾಡೋಣ. PLT ಡಾಟ್ ಸ್ಕ್ಯಾಟರ್ ಅಂದರೆ PCA ಆಫ್ 0, ಅಂದರೆ ಇದು ಇಂಡೆಕ್ಸ್ ವ್ಯಾಲ್ಯೂ 0 ಇರುತ್ತೆ ಫಸ್ಟ್ ವ್ಯಾಲ್ಯೂದು. ಆ್ಯಂಡ್ ದೆನ್ ಸೆಕೆಂಡ್ ವ್ಯಾಲ್ಯೂದು 1 ಇರುತ್ತೆ. ಆ್ಯಂಡ್ ದೆನ್ ಅದಕ್ಕೆ ಅಸೋಸಿಯೇಟ್ ಆಗಿರುವಂಥ ಲೇಬಲ್ಸ್, ಅಂದರೆ K-means ಕ್ಲಸ್ಟರಿಂಗ್ ಆಗಿರುವಂಥ ಲೇಬಲ್ ಸಿಗುತ್ತೆ. ಈಗ ಇದರಲ್ಲಿ ನಾವು PCA 0ನ ತಗೊಂಡ್ವಿ, ಅಂದರೆ PC1 ವ್ಯಾಲ್ಯೂ. PC ಆಫ್ 1 ಅಂದರೆ PC2 ವ್ಯಾಲ್ಯೂ. ಓಕೆನಾ. ಆ್ಯಂಡ್ ದೆನ್ C ಈಸ್ ಈಕ್ವಲ್ ಟು K ಡಾಟ್ ಲೇಬಲ್ಸ್ ಅಂದರೆ K-meansinದ ಬಂದಿರುವಂಥ 2 ಗ್ರೂಪ್ನ 2 ತರಹದ ಲೇಬಲ್ಸ್. ಈಗ ಇದರಲ್ಲಿ ಒಂದು ವೈಲೆಟ್ ಕಲರ್ ಇದೆ, ಇನ್ನೊಂದು ಯೆಲ್ಲೋ ಕಲರ್ ಇದೆ. ಆ್ಯಂಡ್ ದೆನ್ ಅದಕ್ಕೆ PLT ಡಾಟ್ ಟೈಟಲ್ ಅಂದರೆ K-means ಕ್ಲಸ್ಟರಿಂಗ್, X ಲೇಬಲ್, Y ಲೇಬಲ್ ಆ್ಯಂಡ್ ಶೋ ಮಾಡಿದ್ದೀವಿ. ಸೊ ಇದಾಗಿತ್ತು. ಪ್ರಾಕ್ಟೀಸ್ ಮಾಡಿ ಹಾಗೂ ಈ ಕೋಡ್ಸ್ ನಾನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಚಿಕ್ಕದಾಗಿರುವಂಥ ಕೋಡ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ.